ವ್ಯಕ್ತಿ ತಮ್ಮ ಸಾಮರ್ಥ್ಯದಲ್ಲಿ ಸಂಪತ್ತು, ಅಧಿಕಾರ, ಧರ್ಮ, ಸಮಾಜವನ್ನು ಹೇಗೆ ದುರುಪಯೋಗಪಡಿಸಿಕೊಳ್ಳುತ್ತಾರೋ ಅವರು ಸೃಷ್ಟಿಸಿದ ಸುಳ್ಳು ಸುಗಂಧವನ್ನು ಪಸರಿಸಿ ಅನುಯಾಯಿಗಳು ಮತ್ತು ಕೂಟಗಳು, ತಂಡವು ಅಧಿಕಾರ, ವ್ಯವಸ್ಥೆ, ಸಮಾಜವನ್ನು ವ್ಯವಸ್ಥಿತವಾಗಿ ಅನ್ವೇಷಿಸಲು, ಶೋಷಿಸಲು ಎಲ್ಲ ತಂತ್ರಗಳನ್ನು ಬಳಸುತ್ತಾರೆ ಎಂಬುದೇ ಸಾರ್ವಜನಿಕರ ಕಳವಳವನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಕರ್ನಾಟಕದ ಜನತೆಯ ಹೃದಯದಲ್ಲಿ, ತನುಮನದಲ್ಲಿ, ನಂಬಿಕೆ ವಿಶ್ವಾಸಗಳಲ್ಲಿ, ಆಚರಣೆ ಮತ್ತು ಸಂಪ್ರದಾಯಗಳಲ್ಲಿ ಧರ್ಮಸ್ಥಳವು ಭಕ್ತಿಯ ಭೂಮಿಯಾಗಿದೆ. ಧರ್ಮಸ್ಥಳದ ಪವಿತ್ರ ಸಭಾಂಗಣಗಳಲ್ಲಿ ಧರ್ಮಾಧಿಕಾರಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಆಧ್ಯಾತ್ಮಿಕ ಪಾಲಕ ಸ್ಥಾನದಿಂದ ಅನಭಿಷಿಕ್ತ ಚಕ್ರವರ್ತಿಯಾಗಿ ಏರಿದರು. ದಶಕಗಳ ಕಾಲ ಜನಸಾಮಾನ್ಯರ ಮನದಾಳದ ವಿಶ್ವಾಸ ಅವರನ್ನು ವೈಭವೀಕರಿಸಿದವು. ಸುತ್ತು ಸೇರಿದವರು, ದಕ್ಷಿಣೆಗೆ ತಕ್ಕಂತೆ ಹೊಗಳಿ ಅಟ್ಟಕ್ಕೇರಿಸಿದವರು, ದಾಖಲೆ ಇತಿಹಾಸ ಪುರಾಣಗಳನ್ನು ಸೃಷ್ಟಿಸಿ ಅವರನ್ನು ಮಾನವಾತೀತ ದೈವಿಕತೆಯ ಪರಾಕಾಷ್ಠೆಗೆ ಒಯ್ಯಲಾಯಿತು. ಅವುಗಳೇ ಅವರನ್ನು ಛೇದಿಸಲಾಗದ ದೃಢವಾದ ಗೊಡೆಯಂತೆ ಬಹುಕಾಲ ರಕ್ಷಿಸಿತು. ಆದರೆ ರಹಸ್ಯಗಳಿಂದ ಸತ್ಯ ಮುಚ್ಚಿಹೋಗಿದೆ. ಹಲವು ದಶಕಗಳ ಕಾಲ ಧರ್ಮಾಧಿಕಾರಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ದೈವಿಕ ವ್ಯಕ್ತಿಯಾಗಿ ಆಳ್ವಿಕೆ ನಡೆಸುತ್ತಿದ್ದಾರೆ. ಜನಸಾಮಾನ್ಯರ ಪಾಲಿಗೆ ಅವರ ಪ್ರಭಾವವು ಅವಿರೋಧವಾಗಿದೆ. ಅವರ ಅಧಿಕಾರವು ಪರಮಾಧಿಕಾರವಾಗಿದೆ. ಅವರ ಅಧಿಕಾರವು ಪಾವಿತ್ರ್ಯತೆಯಿಂದ ಮುಚ್ಚಲ್ಪಟ್ಟಿದೆ. ಅವ್ಯಕ್ತವಾಗಿ ಸೃಷ್ಟಿಸಲಾದ ನಡೆದಾಡುವ ದೇವಮಾನವನ ಮಹಿಮೆಗಳು, ಸ್ತೋತ್ರಗಳು, ಭವ್ಯತೆಯ ಮೆರವಣಿಗೆಗಳು, ಆಚಾರ ವಿಚಾರಗಳು, ಸಂಸ್ಕೃತಿ ಸಂಸ್ಕಾರಗಳು, ನಂಬಿಕೆ ನಡಾವಳಿಗಳ ಕೆಳಗಡೆ ಶೋಷಣೆ, ಭೂಕಬಳಿಕೆ ಮತ್ತು ಗ್ರಾಮೀಣ ಬಡವರ ವ್ಯವಸ್ಥಿತ ದಬ್ಬಾಳಿಕೆಗಳ ಒಂದು ಗಾಢವಾದ ಸತ್ಯವನ್ನು ಮುಚ್ಚಿಡಲಾಯಿತು. ನಾಗರಿಕ ಸೇವಾ ಟ್ರಸ್ಟ್, ಗುರುವಾಯನ್ಕೆರೆ ಸಂಸ್ಥೆಯ 2 ಮಣಿಯದ ಧ್ವನಿಗಳಾದ ರಂಜನ್ ರಾವ್ ಯರ್ಡೂರ್ ಮತ್ತು ಕೆ. ಸೋಮನಾಥ್ ನಾಯಕ್ ಅವರು ಕಳೆದ ಪಟ್ಟುಬಿಡದ 3 ದಶಕಗಳ ಕಾಲ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಅಧಿಕಾರದ ವಿರುದ್ಧ ವಿಶಾಲ ಕರ್ನಾಟಕದ ಭೂಪಟದ ಒಂದು ಪುಟ್ಟ ಗ್ರಾಮ ಪ್ರದೇಶದಲ್ಲಿ ಅತ್ಯಂತ ದಿಟ್ಟ ಹೋರಾಟವನ್ನು ನಡೆಸಿದರು. ಸಾಕ್ಷ್ಯಗಳು, ದಾಖಲೆಗಳು, ಮೊಕದ್ದಮೆಗಳು ಮತ್ತು ಅಚಲ ಧೈರ್ಯದಿಂದ ಶಸ್ತ್ರಸಜ್ಜಿತರಾದರು. ಹೋರಾಟವು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಹಗರಣಗಳನ್ನು ಒಂದೊಂದಾಗಿ ಬಹಿರಂಗಪಡಿಸಿತು. ಅಜೇಯತೆಯ ಭ್ರಮೆಗಳನ್ನು ಉರುಳಿಸಿತು ಮತ್ತು ಯಾರೂ ಕಾನೂನಿಗಿಂತ ಮೇಲಲ್ಲ, ದೇಶದ ಕಾನೂನು ಎಲ್ಲರಿಗೂ ಸಲ್ಲುತ್ತದೆ, ಇವರು ನಡೆದಾಡುವ ದೇವಮಾನವರಲ್ಲ ಎಂದು ಸಾಬೀತುಪಡಿಸಿತು. ದೇವಮಾನವ ಊರಿಸುವ ದೀಪದಡಿಯ ಕತ್ತಲನ್ನು ಅನಾವರಣಗೊಳಿಸಿತು. ಜನಸಾಮಾನ್ಯರಿಗಾಗಿ ನಾಗರಿಕ ಸೇವಾ ಟ್ರಸ್ಟ್ ಸಂಸ್ಥೆ ಹಾಗೂ ಸಮಾನ ಚಿಂತನೆಯ ಸಹವರ್ತಿ ಸಂಸ್ಥೆಗಳ ಮೂಲಕ ಅಸಾಧ್ಯವಾದ ಹೋರಾಟವನ್ನು ನಡೆಸಿದರು. ಭೂಕಬಳಿಕೆಗಳನ್ನು ಬಹಿರಂಗಪಡಿಸುವುದು, ಅಧಿಕಾರವನ್ನು ಪ್ರಶ್ನಿಸುವುದು, ನಡೆದಾಡುವ ದೇವಮಾನವರು ಸಹ ಕಾನೂನಿನ ಚೌಕಟ್ಟಿಗೆ ತಲೆಬಾಗಬೇಕು ಎಂದು ಸಾಬೀತುಪಡಿಸಿದರು. ಸಾಮಾನ್ಯ ನಾಗರಿಕರ ಎದುರು ಭ್ರಷ್ಟಾಚಾರದ ಮುಖವಾಡವನ್ನು ಬಿಚ್ಚಿಟ್ಟರು, ಕದ್ದ ಸರ್ಕಾರಿ ಭೂಮಿಯನ್ನು ಮರಳಿ ಪಡೆದರು ಮತ್ತು ಧ್ವನಿಯಿಲ್ಲದವರಿಗೆ ಭರವಸೆ ನೀಡಿದರು ಎಂಬುದು ಕನಿಷ್ಠ ಶಬ್ದಗಳಲ್ಲಿ ಹೇಳಲಾಗದ ಕಥೆಯಾಗಿದೆ. ಆದರೂ ಸಂಕ್ಷಿಪ್ತವಾಗಿ 12 ಅಂಶಗಳಲ್ಲಿ ಪ್ರಸ್ತುತಪಡಿಸುವ ಪ್ರಯತ್ನ ಮಾಡಲಾಗಿದೆ. ನಾನೇಕೆ ಈ ವಿಡಿಯೋ ವೀಕ್ಷಿಸಬೇಕು? ಈ ವಿಷಯ ಧೈರ್ಯಕ್ಕೆ ಸಾಕ್ಷಿಯಾಗಿದೆ. ಈ ವಿಷಯ ಆತ್ಮದಲ್ಲಿ ಬೆಂಕಿಯನ್ನು ಹೊತ್ತಿಸುತ್ತದೆ. ಮೌನವಾಗಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿ ಬಲದಲ್ಲೂ ಅಧಿಕ ಶಕ್ತಿ ತುಂಬುತ್ತದೆ. ಈ ಹೋರಾಟವು ಪಿಸುಗುಟ್ಟುತ್ತದೆ, ಸತ್ಯವು ಮೇಲುಗೈ ಸಾಧಿಸುತ್ತದೆ. ಸ್ಫೂರ್ತಿಯಾಗಿರಿ, ಧೈರ್ಯವಾಗಿರಿ, ನ್ಯಾಯಕ್ಕಾಗಿ ಹೋರಾಟಕ್ಕೆ ಕೈ ಜೋಡಿಸಿ. ಈ ಅಮೂರ್ತವು ನಂಬಿಕೆಯ ಗೌರವವನ್ನು ಅಚಲವಾದ ಸತ್ಯದೊಂದಿಗೆ ಸಮತೋಲನಗೊಳಿಸುತ್ತದೆ. ವಿಡಿಯೋವನ್ನು ಎಚ್ಚರಿಕೆಯ ಕರೆ ಮತ್ತು ಭರವಸೆಯ ದಾರಿದೀಪವಾಗಿ ಇರಿಸುತ್ತದೆ. ಇಷ್ಟವಾಗಲಿಲ್ಲ ಎಂದಾದರೆ, ಈ ವಿಷಯದಲ್ಲಿ ಆಸಕ್ತಿ ಇಲ್ಲ ಎಂದಾದರೆ ತಾವು ಇಲ್ಲಿಂದಲೇ ನಿರ್ಗಮಿಸಬಹುದು. ನಿಮ್ಮ ಅಮೂಲ್ಯ ಅಭಿಪ್ರಾಯ ಸಲಹೆಗಳನ್ನು ತಿಳಿಸಬಹುದು. ಈ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹಕ್ಕು ನಿರಾಕರಣೆ. ನಮ್ಮ ವ್ಯಾಖ್ಯಾನ, ವಿವರಣೆ ಹಾಗೂ ಉಲ್ಲೇಖಗಳು ನಂಬಿಕೆ, ವಿಶ್ವಾಸ ಮತ್ತು ಆಚರಣೆಗಳು ಅಥವಾ ಯಾವುದೇ ರೀತಿಯ ವೈಯಕ್ತಿಕ ಅಥವಾ ಸಮುದಾಯದ ಧಾರ್ಮಿಕ ಚಟುವಟಿಕೆಗಳ ಧಾರ್ಮಿಕ ಸ್ವಾತಂತ್ರ್ಯದ ಗೌರವ ಬಗ್ಗೆ ಅಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತೇವೆ. ಧಾರ್ಮಿಕ ವಿರೋಧಿ ಎಂಬ ಟೀಕೆಗಳನ್ನು ತಡೆಯಲು ಇದು ಮುಖ್ಯವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ನಂಬಿಕೆಯ ಹಕ್ಕನ್ನು ನಾವು ಗೌರವಿಸುತ್ತೇವೆ. ಇದು ಧರ್ಮದ ಮೇಲಿನ ಆಕ್ರಮಣವಲ್ಲ, ಆದರೆ ಅಧಿಕಾರವನ್ನು ಹೊಣೆಗಾರರನ್ನಾಗಿ ಮಾಡುವ ಕರೆ. ನಮ್ಮ ಗಮನವು ಸಾರ್ವಜನಿಕ ವ್ಯಕ್ತಿಯಾಗಿ, ದೇಶದ ಅತ್ಯಂತ ಪ್ರಭಾವಶಾಲಿ ಹಾಗೂ ಪ್ರಸಿದ್ಧ ವ್ಯಕ್ತಿಯಾಗಿ, ಗೌರವದ ಪೂಜನೀಯ ಮಾನಸ್ಥಾನ ಗೌರವ ಹೆಗ್ಗಳಿಕೆಗಳಿಂದ ಸಂಬೋಧಿತರಾಗಿ, ಮೇರುಶಕ್ತಿಯಾಗಿ ರೂಪುಗೊಂಡ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಮಾಡಿದ ವ್ಯವಸ್ಥಿತ ದುರುಪಯೋಗಗಳು, ಉಲ್ಲಂಘನೆಗಳು, ಅನಾಚಾರಗಳು, ಭ್ರಷ್ಟಾಚಾರಗಳ ಮೇಲೆ ಮಾತ್ರ ಕೇಂದ್ರೀಕೃತವಾಗಿದೆ. ಅವರ ಹಲವಾರು ಕ್ರಮಗಳು ಕರ್ನಾಟಕದ ಗ್ರಾಮೀಣ ಪ್ರದೇಶದ ಅಂಚಿನಲ್ಲಿರುವ ಬಹುತೇಕರ ಮೇಲೆ ಬಹಳಷ್ಟು ಪರಿಣಾಮ ಬೀರಿವೆ. ನೀವು ಕೇಳಬಹುದಾದ ಒಂದು ಪ್ರಶ್ನೆ, ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಮಾತ್ರ ಏಕೆ ಗಮನ ಹರಿಸಬೇಕು? ದೇಶದಾದ್ಯಂತ ಸಮಾಜ ಸೇವೆ, ಧಾರ್ಮಿಕ ಚಟುವಟಿಕೆಗಳಿಗೆ ಹೆಸರಾದ ಅವರನ್ನು ಮಾತ್ರ ಯಾಕಾಗಿ ಟಾರ್ಗೆಟ್ ಮಾಡುತ್ತಿದ್ದೀರಿ?
ಹೌದು, ಅನೇಕ ಶಕ್ತಿಶಾಲಿ ವ್ಯಕ್ತಿಗಳು ತಮ್ಮ ಸ್ಥಾನಗಳನ್ನು ಖಂಡಿತವಾಗಿಯೂ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಅಂತಹ ಯಾವುದೇ ತಪ್ಪನ್ನು ಬಹಿರಂಗಪಡಿಸುವ ನಿಮ್ಮ ಪ್ರಯತ್ನಗಳನ್ನು ನಾವು ಸ್ವಾಗತಿಸುತ್ತೇವೆ. ನಿಮ್ಮ ಕಾಳಜಿ ನಿಜವಾಗಿದ್ದರೆ ನಾವು ನಿಮ್ಮೊಂದಿಗೆ ಒಗ್ಗಟ್ಟಿನಿಂದ ನಿಲ್ಲುತ್ತೇವೆ. ಇನ್ನೊಮ್ಮೆ ಹೇಳುತ್ತೇವೆ, ನಿಮ್ಮ ನಂಬಿಕೆ, ವಿಶ್ವಾಸ, ಆಚರಣೆ, ಆರಾಧನೆಯನ್ನು ನಾವು ಗೌರವಿಸುತ್ತೇವೆ. ಈ ಹೋರಾಟವು ಧರ್ಮದ ವಿರುದ್ಧವಲ್ಲ, ಇದು ಧಾರ್ಮಿಕ ಶಕ್ತಿಯ ದುರುಪಯೋಗದ ವಿರುದ್ಧವಾಗಿದೆ. ಸಂಪತ್ತು ಅಲ್ಲ, ಪ್ರಭಾವವಲ್ಲ, ಮಾನವ ನಿರ್ಮಿತ ದೈವತ್ವವಲ್ಲ. ಯಾರೂ ನ್ಯಾಯಕ್ಕಿಂತ ಮೇಲಿಲ್ಲ. ಒಳ್ಳೆಯ ಜನರು ಮೌನವಾಗಿರುವಾಗ ಅಧಿಕಾರವು ತನ್ನದೇ ಆದ ನಿಯಮಗಳನ್ನು ಬರೆಯುತ್ತದೆ. ಸತ್ಯವು ತನ್ನ ಧ್ವನಿಯ ದಾರಿಯನ್ನು ಕಂಡುಕೊಂಡಾಗ ವಂಚನೆಯ ಸಾಮ್ರಾಜ್ಯಗಳು ಹಂತಹಂತವಾಗಿ ಕುಸಿಯುತ್ತವೆ. ಸಾಧನೆಯ ಹಾದಿಯಲ್ಲಿ ಕಲ್ಲರಳಿ ಹೂವಾದ ನಾಗರಿಕ ಸೇವಾ ಟ್ರಸ್ಟ್ ಸಂಸ್ಥೆಯು ಕಳೆದ 4 ದಶಕಗಳ ಕಾಲ ಮಾಡಿದ ಮಹಾನ್ ಕಾರ್ಯೋದ್ದೇಶಗಳಲ್ಲಿ, ಕಾರ್ಯಚಟುವಟಿಕೆಗಳಲ್ಲಿ, ಐತಿಹಾಸಿಕ ದಾಖಲಾತಿ ಪುಟಗಳಲ್ಲಿ ಕೆಲವನ್ನು ನಿಮಗೆ ಪರಿಚಯಿಸುವ ಪ್ರಯತ್ನವಿದು. ನಾವು ದೇವಾಲಯವನ್ನು ಪ್ರಶ್ನಿಸುವುದಿಲ್ಲ, ಆದರೆ ದೇವಾಲಯ ದೇವರ ಹೆಸರಲ್ಲಿ ಹೆಗ್ಗಡೆಯವರಿಂದ ನಡೆಯುವ ಶೋಷಣೆಯನ್ನು ಪ್ರಶ್ನಿಸುತ್ತೇವೆ. ಭಕ್ತಿಯಲ್ಲ, ಆದರೆ ವಂಚನೆಗಳನ್ನು. ಧರ್ಮವಲ್ಲ, ಆದರೆ ಅಸಹಾಯಕರ ವಿರುದ್ಧ ಅದರ ಆಯುಧೀಕರಣ. ಧ್ವನಿಯಿಲ್ಲದ ರೈತ, ಸ್ಥಳಾಂತರಗೊಂಡ ಕುಟುಂಬ, ಮರೆತು ಹೋದ ಸತ್ಯ ಮುಂತಾದ ಸರತಿ ಸಾಲಿನ ಕೊನೆಯ ವ್ಯಕ್ತಿಗೆ ಈ ಚಾನೆಲ್ ಸೇರಿದೆ. ಇನ್ನೊಂದು ಬಾರಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ನಾವು ಇಲ್ಲಿ ವಿವರಿಸುವ ವಿಷಯದಲ್ಲಿ ತಮಗೆ ಆಸಕ್ತಿ ಇಲ್ಲ ಎಂದಾದರೆ, ತಮಗೆ ಇದು ಇಷ್ಟವಾಗಲಿಲ್ಲ ಎಂದಾದರೆ ತಾವು ಇಲ್ಲಿಂದಲೇ ನಿರ್ಗಮಿಸಬಹುದು. ನಿಮ್ಮ ಅಮೂಲ್ಯ ಸಲಹೆ, ಅಭಿಪ್ರಾಯಗಳನ್ನು ತಿಳಿಸಬಹುದು. ಈ ತನಕ ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ವಿಷಯ 1 ಎಕರೆ ಸರ್ಕಾರಿ ಭೂಮಿ ಆಕ್ರಮಣ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಸನಿಹದ ಶಕ್ತಿನಗರ ಎಂಬಲ್ಲಿ ರಾಜ್ಯ ಹೆದ್ದಾರಿಯ ಬದಿಯಲ್ಲೇ ಇರುವ 1 ಎಕರೆ ಸರ್ಕಾರಿ ಜಾಗವನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಶಿಕ್ಷಣ ಸಂಸ್ಥೆ ಒತ್ತುವರಿ ಮಾಡಿಕೊಂಡು ಬಳಸುತ್ತಿತ್ತು. ಈ ಭೂ ಒತ್ತುವರಿಯು ಸಂಪೂರ್ಣ ಅಕ್ರಮವೆಂದು ಗುರುವಾಯನಕೆರೆಯಲ್ಲಿರುವ ನಾಗರಿಕ ಸೇವಾ ಟ್ರಸ್ಟ್ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾದ ರಂಜನ್ ರಾವ್ ಯಡ್ಡೂರ್ ಅವರು ದೂರು ಸಲ್ಲಿಸಿದರು. ರಂಜನ್ ರಾವ್ ಯಡ್ಡೂರ್ ಅವರ ದೂರಿನ ಆಧಾರದಲ್ಲಿ ಜಿಲ್ಲಾಧಿಕಾರಿಗಳು ಭೂಮಿಯನ್ನು ಸರ್ವೆ ಮಾಡಲು ಆದೇಶಿಸಿದರು. ದಿನಾಂಕ 2 ಸೆಪ್ಟೆಂಬರ್ 2021 ರಂದು ಸರ್ವೆ ಮಾಡಲು ದಿನ ನಿಗದಿಯಾಯಿತು. ಪರಿಣಾಮವಾಗಿ 2 ದಿನಗಳ ಮೊದಲೇ ಆಕ್ರಮಿತವಾದ ಆ ಜಾಗಕ್ಕಿದ್ದ ಕಲ್ಲಿನಿಂದ ನಿರ್ಮಿಸಿದ್ದ ಎತ್ತರದ ಗೋಡೆಯ ಆವರಣವನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ನೆಲಸಮ ಮಾಡಿಸಿ, ಒತ್ತುವರಿಯಾಗಿ ಆಕ್ರಮಿಸಿ ಬಳಸಿಕೊಂಡಿದ್ದ ಆ ಸೂಚಿತ ಭೂಮಿಯನ್ನು ತೆರವುಗೊಳಿಸಿದರು. ಸಾರ್ವಜನಿಕರಿಗೆ ಮುಕ್ತವಾಯಿತು. ಆಕ್ರಮಿತ ಜಾಗದ ಗೋಡೆಯೇ ನೆಲಸಮವಾಗಿ ಆಕ್ರಮಿತ ಭೂಮಿಗೆ ಪರಿಧಿಯೇ ಇಲ್ಲವಾಯಿತು. ಆ ಆಕ್ರಮಿತ ಜಾಗ ಮರಳಿ ಸರ್ಕಾರದ ಸ್ವಾಧೀನಕ್ಕೆ ಸಾಂಕೇತಿಕವಾಗಿ ಸೇರಿತು. ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮ ಪಂಚಾಯತ್ನ ಬೇಡಿಕೆಯಂತೆ ಆಕ್ರಮಿತ ಆ ಜಾಗವನ್ನು ಸರ್ಕಾರಕ್ಕೆ ಅಧಿಕೃತವಾಗಿ ಹಸ್ತಾಂತರಿಸುವ ಪ್ರಕ್ರಿಯೆ ಈಗಲೂ ಚಾಲನೆಯಲ್ಲಿದೆ. ಕಾನೂನಿ ಮುಂದಿನ ಹಂತ ಮಾಡಿದ್ದ ತಪ್ಪಿನ ವಿಚಾರಣೆ ಸಮಯಾಸಮಯಕ್ಕೆ ಸಕಾಲಿಕವಾಗಿ ನಡೆಯಲಿದೆ. ಸರ್ಕಾರ ಕಾನೂನು ಕ್ರಮ ಎದುರಿಸುವ ಮುನ್ನವೇ, ಮುಜುಗರದ ಸಂದರ್ಭ ಉಂಟಾಗುವ ಮುನ್ನವೇ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ತಪ್ಪನ್ನು ಸರಿಪಡಿಸಲು ಪ್ರಯತ್ನಿಸಿಕೊಂಡರು. ಕಾನೂನಿಗೆ ತಲೆಬಾಗಿದರು. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಈ ಸೂಚಿತ ಭೂಪ್ರದೇಶವನ್ನು ಅಕ್ರಮ ಮಾಡಿದ್ದು, ಒತ್ತುವರಿ ಮಾಡಿ ಬಳಸಿಕೊಂಡಿದ್ದು ಈ ಮೂಲಕ ಸಾಬೀತಾಗಿದೆ. ಕಿರುಮಾತು. ಮಹಾಸಾಗರಕ್ಕೆ ಯಾಕೆ ಬೇಕು ಒಂದು ಚಮಚ ನೀರು? ಅಕ್ರಮ ಮಾಡಿ ಬಳಸಿಕೊಂಡಿದ್ದ ಸರ್ಕಾರಿ ಭೂಮಿಯನ್ನು ದೂರಿನ ನಿಯಮಾವಳಿ ಕಠಿಣವಾಗುತ್ತಿದ್ದಂತೆ ತಾವಾಗಿಯೇ ಸಾರ್ವಜನಿಕರಿಗೆ ಮುಕ್ತಗೊಳಿಸಿದರು. ಈ ಮೂಲಕ ಅವರ ಶಬ್ದಕೋಶದಲ್ಲಿದ್ದ ತಾನು ಪ್ರಶ್ನಾತೀತ ಎಂಬ ವಿಶೇಷತೆಯ ಶಬ್ದಪುಂಜವೊಂದು ತಾನಾಗಿಯೇ ಮಾಸಿಹೋಯಿತು. ವಿಷಯ 2 83 ಸೆಂಟ್ಸ್ ಸರ್ಕಾರಿ ಭೂಮಿ ಆಕ್ರಮಣ. ಈ ಮೊದಲು ವಿಷಯ 1ರಲ್ಲಿ ವಿವರಿಸಿದ 1/4 ಎಕರೆ ಸರ್ಕಾರಿ ಜಾಗದ ಪಕ್ಕದಲ್ಲೇ ಇನ್ನೊಂದು ಒತ್ತುವರಿ ಪ್ರಕರಣ ನಡೆದಿದೆ. ಇದು 83 ಸೆಂಟ್ಸ್ ಅಥವಾ 33.2 ಗುಂಟೆ ಅಥವಾ 0.83 ಎಕರೆ ಸರ್ಕಾರಿ ಭೂಮಿ ಆಕ್ರಮಣದ, ಅಂದರೆ ಸರ್ಕಾರಿ ಜಾಗ ಗುಳುಂ ಆದ ಕತೆ. ರಂಜನ್ ರಾವ್ ಯಡ್ಡೂರು ಅವರು ಈ ಬಗ್ಗೆಯೂ ದೂರು ಸಲ್ಲಿಸಿದ್ದರು. ದಿನಾಂಕ 11.1/2022 ರಂದು ಸ್ಥಳ ತನಿಖೆಗೆ ಬಂದಾಗ ಈ ಒತ್ತುವರಿಯು ಅಕ್ರಮವೆಂದು ಕಂಡುಬಂದು ಪುತ್ತೂರಿನ ಎಸಿಎ ಆಗಿದ್ದ ಡಾ. ಯತೀಶ್ ಉಳ್ಳಾಲ್ ಅಧಿಕೃತ ಸರ್ವೆಗೆ ಹಾಗೂ ಒತ್ತುವರಿಯ ತೆರವಿಗೆ ಆದೇಶ ಮಾಡಿದ್ದಾರೆ. ಮುಂದಿನ ಹಂತದ ಪ್ರಕ್ರಿಯೆ ಈಗ ನಡೆಯುತ್ತಿದೆ. ಎಸ್ಡಿಎಂ ಎಜುಕೇಷನಲ್ ಸೊಸೈಟಿಯು ಕಾಂಪೌಂಡ್ ನಿರ್ಮಿಸಿ ಈ ಆಕ್ರಮಿತ 83 ಸೆಂಟ್ಸ್ ಸ್ಥಳವನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡಿದೆ ಎಂದು ಉಲ್ಲೇಖಿಸಿ ದಿನಾಂಕ 7.3/2022 ರಂದು ಅಂದಿನ ಬೆಳ್ತಂಗಡಿ ಕಂದಾಯ ನಿರೀಕ್ಷಕರು ಅಂದಿನ ಬೆಳ್ತಂಗಡಿ ತಹಶೀಲ್ದಾರರಿಗೆ ವರದಿ ಮಾಡಿದ್ದಾರೆ. ಕಿರುಮಾತು.
ಎಸ್ಡಿಎಂ ಎಜುಕೇಷನಲ್ ಸೊಸೈಟಿ ಎಂದರೆ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಎಜುಕೇಷನಲ್ ಸೊಸೈಟಿ ಅಥವಾ ಎಸ್ಡಿಎಂಇ ಸೊಸೈಟಿ ಎಂದು ಹೇಳಲಾಗುತ್ತಿದೆ. ಇಲ್ಲಿ ನಮೂದಿಸಲೇಬೇಕಾದ ವಿಷಯ ಎಂದರೆ ಈ ವಿದ್ಯಾಸಂಸ್ಥೆಯ ಹೆಸರಿನಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದೇವರ ಹೆಸರು ಕೂಡ ಇದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದೇವರ ಹೆಸರಿನಲ್ಲಿರುವ ವಿದ್ಯಾಸಂಸ್ಥೆಯಿಂದ ಹಾಗೂ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಅಧ್ಯಕ್ಷರಾಗಿರುವ ಈ ವಿದ್ಯಾಸಂಸ್ಥೆಯ ಹೆಸರಿನಲ್ಲಿ ಭೂ ಆಕ್ರಮಣ ನಡೆದಿದೆ. ಈಗ ನೀವೇ ಹೇಳಿ, ದೇವರ ಹೆಸರು ದುರ್ಬಳಕೆ ಯಾರು ಮಾಡಿದ್ದಾರೆ ಎಂದು? ಇದನ್ನು ಪ್ರಶ್ನಿಸುವುದು ತಪ್ಪಾ? ರಾಜ್ಯಸಭಾ ಸದಸ್ಯರಾದ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಅವರ ಅಧ್ಯಕ್ಷತೆಯ ದೇವರ ಹೆಸರನ್ನು ಹೊಂದಿರುವ ಸಂಸ್ಥೆಗಳು ಇಂತಹ ನಾಚಿಕೆಗೇಡಿನ ಕೃತ್ಯ ಎಸಗುವುದು, ಇಂತಹ ಅಕ್ರಮ ಆರೋಪ ಬರುವುದಕ್ಕೆ ಅವಕಾಶ ನೀಡುವುದು ಸರಿಯೇ? ಜನಸಾಮಾನ್ಯರು ಕೂಡ ಹಾದಿ ಬೀದಿಯಲ್ಲಿ ಸಲುಗೆ ಮಾತುಗಳಲ್ಲಿ ಚರ್ಚಿಸಲು ಆಸ್ಪದ ಸೃಷ್ಟಿಸಿದ್ದು ಯಾರು? ತಮ್ಮ ವ್ಯವಹಾರಗಳಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದೇವರ ಹೆಸರನ್ನು ಬಳಸಿಕೊಂಡು ದೇವರ ಹೆಸರಿನಲ್ಲಿಯೇ ವ್ಯವಹಾರಗಳನ್ನು ಮುನ್ನಡೆಸಿಕೊಂಡು ಆ ಮೂಲಕ ಬೆಳೆಯುತ್ತಾ ಗೌರವದ ಒಂದೊಂದೇ ಸ್ಥಾನಗಳಿಗೆ ಏರುತ್ತಾ ಹೋದಂತೆ ಸರ್ವರಿಗೂ ಆದರ್ಶಪ್ರಾಯರಾಗಿ ಸಾರ್ವಕಾಲಿಕ ಮಾದರಿಯಾಗಿ ಇರಬೇಕಾದಂತಹ ಘನತೆವೆತ್ತ ವ್ಯಕ್ತಿಗಳೇ ಹಾಗೂ ಇವರ ಕೈಯಡಿಯಲ್ಲಿ ಇವರ ಅಣತಿಯಂತೆ ದುಡಿಯುವ, ವರ್ತಿಸುವ, ವ್ಯವಹರಿಸುವ ಸಂಸ್ಥೆಗಳು, ಅವುಗಳ ಸಿಬ್ಬಂದಿಗಳು ಈ ರೀತಿಯಲ್ಲಿ ಅನಧಿಕೃತ ಅಕ್ರಮ ಕೆಲಸ ಮಾಡಬಹುದು ಎಂದಾದರೆ ನಿಮ್ಮನ್ನು ಆದರ್ಶಪ್ರಾಯರೆಂದು ಗುರುತಿಸಿಕೊಂಡು ನಿಮ್ಮನ್ನು ನೋಡಿ ಕಲಿಯುವ ಉಳಿದ ಜನಸಾಮಾನ್ಯರ ಮನೋಚಿಂತನೆ ಹೇಗಿರಬಹುದು? ವೀಕ್ಷಕರೇ, ನೀವೇ ನಿರ್ಧರಿಸಿ. ವಿಷಯ 3. 7.59 ಎಕರೆ ಸರ್ಕಾರಿ ಜಾಗದ ಕತೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಖಾಸಾ ತಮ್ಮ, ಒಡಹುಟ್ಟಿದ ಸಹೋದರ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ಅವರು ಈ ಹಿಂದೆ ತಾನು ಭೂರಹಿತ ಬಡವ ಎಂದು ಕಂದಾಯ ಇಲಾಖೆಗೆ ಸುಳ್ಳು ಪ್ರಮಾಣ ಪತ್ರ ನೀಡಿದ್ದರು. ಈ ಸುಳ್ಳು ಪ್ರಮಾಣ ಪತ್ರಕ್ಕೆ ಪೂರಕ ಆಧಾರವಾಗಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ನನ್ನ ಖಾಸಾ ತಮ್ಮ, ಅಂದರೆ ನನ್ನ ಸಹೋದರ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ಅವರಿಗೆ ಕುಮ್ಕಿಯನ್ನು ದರ್ಖಾಸ್ತು ಭೂಮಿಗೆ ನೀಡಬಹುದೆಂದು ಎಂದು ಸಮ್ಮತಿ ಪತ್ರ ನೀಡಿದ್ದಾರೆ. ತಾನು ಭೂರಹಿತ ಬಡವ ಎಂದು ಹೇಳಿಕೊಂಡ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ಅವರಿಗೆ ಕುಮ್ಕಿಯನ್ನು ದರ್ಖಾಸ್ತು ಭೂಮಿಗೆ, ಅಂದರೆ ಸರ್ಕಾರಿ ಭೂಮಿಯನ್ನು ಸ್ವಂತ ಬಳಕೆಗೆ ಅನುಭವಿಸಲು ನೀಡಬಹುದೆಂದು ಅಣ್ಣ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಸಹಮತ ನೀಡಿದ್ದರು. ವಾಸ್ತವದಲ್ಲಿ ಆ ಸಹಮತದ ಒಪ್ಪಿಗೆ ಪತ್ರವು ಶಿಫಾರಸು ಪತ್ರವೇ ಆಗಿದೆ. ನನ್ನ ಸ್ಥಳದ ಕುಮ್ಕಿ ಹಕ್ಕಿನ ಸ್ಥಳ ಕೊಡಲು ಆಕ್ಷೇಪ ಇಲ್ಲ, ಒಪ್ಪಿಗೆ ಇರುತ್ತದೆ ಎಂದು ಕೊಟ್ಟ ಹೇಳಿಕೆ ಇದು. ವಾಸ್ತವವಾಗಿ ಅದು ಕುಮ್ಕಿ ಸ್ಥಳವೇ ಅಲ್ಲ, ಅದು ಸರ್ಕಾರಿ ಸ್ಥಳವಾಗಿದೆ. ಈ ಹೇಳಿಕೆ ಮೂಲಕ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ತನ್ನ ಆಸಕ್ತಿಯನ್ನು ದಾಖಲಿಸಿ ಈ ಪ್ರಕ್ರಿಯೆಯಲ್ಲಿ ಪ್ರಭಾವ ಬೀರಿದ್ದಾರೆ. ಇನ್ನೂ ಸರಳವಾಗಿ ಹೇಳುವುದಾದರೆ, ತಮ್ಮನಿಗೆ ಸರ್ಕಾರಿ ಭೂಮಿ ನೀಡಲು ಪರೋಕ್ಷವಾಗಿ ಸಹಮತದ ಶಿಫಾರಸು ಪತ್ರ ನೀಡಿದ್ದಾರೆ. ಕುಮ್ಕಿ ಹಕ್ಕಿನ ಸ್ಥಳ ಕೊಡಲು ಆಕ್ಷೇಪ ಇಲ್ಲ ಎಂಬುದು ಸುಳ್ಳು ಮಾಹಿಯಾಗಿದೆ, ಏಕೆಂದರೆ ಅದು ಕುಮ್ಕಿ ಭೂಮಿವಲ್ಲ, ಸಂಪೂರ್ಣವಾಗಿ ಸರ್ಕಾರಿ ಭೂಮಿ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಈ ಸುಳ್ಳು ಮಾಹಿತಿಯ ಆಧಾರದ ಮೇಲೆ, ಅಂದರೆ ನನ್ನ ಸ್ಥಳದ ಕುಮ್ಕಿ ಹಕ್ಕಿನ ಸ್ಥಳ ಕೊಡಲು ಆಕ್ಷೇಪ ಇಲ್ಲ ಎಂಬ ಸುಳ್ಳು ಮಾಹಿತಿ ಆಧಾರದ ಮೇಲೆ, ಬೆಳ್ತಂಗಡಿ ತಾಲೂಕಿನ ಉಜಿರೆ ಧರ್ಮಸ್ಥಳ ಮುಖ್ಯ ರಸ್ತೆ ಬದಿಯ ಬೆಲೆ ಬಾಳುವ 7.59 ಎಕರೆ ಜಾಗವನ್ನು ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ಅವರಿಗೆ ದರ್ಖಾಸ್ತು ಭೂಮಿಯಾಗಿ ಸರ್ಕಾರದಿಂದ ಮಂಜೂರಾಗಿತ್ತು. ಆ ಅಕ್ರಮದ ವಿರುದ್ಧ ಗುರುವಾಯನಕೆರೆಯ ನಾಗರಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಕೆ ಸೋಮನಾಥ ನಾಯಕ್ ಅವರು ದೂರು ಸಲ್ಲಿಸಿದ್ದರು. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಸಹೋದರ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ತಾನು ಭೂರಹಿತ, ತಾನು ಬಡವ ಎಂದು ಸುಳ್ಳು ಪ್ರಮಾಣ ಪತ್ರ ನೀಡುವ ಮೂಲಕ ಪಡೆದ ಉಜಿರೆ ಧರ್ಮಸ್ಥಳ ಮುಖ್ಯ ರಸ್ತೆ ಬದಿಯ ದರ್ಖಾಸ್ತು ಭೂಮಿಯನ್ನು ರದ್ದು ಮಾಡಲು ದಾಖಲಿಸಿದ ದೂರಿನ ವಿಚಾರಣೆ ಪ್ರಕ್ರಿಯೆ ನಡೆಯುತ್ತಿದೆ. ಈ ಕುರಿತು ಪುತ್ತೂರು ಎಸಿಯವರು ನೀಡಿದ ನೋಟಿಸಿನ ವಿರುದ್ಧ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ಅವರು 2017ರಲ್ಲಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕಿದ್ದರು. ಹಾಗೂ ತಾರೀಖು 4 ಜುಲೈ 2022ರಂದು ಈ ರಿಟ್ ಅರ್ಜಿ ತಿರಸ್ಕೃತವಾಯಿತು. ಇದರ ಜೊತೆಗೆ ರಿಟ್ ಅಪೀಲ್ ಕೂಡ ಡಿಸ್ಪೋಸ್ ಆಯಿತು ಮತ್ತು ಈ ಪ್ರಕ್ರಿಯೆಯು ಇನ್ನೂ ಮುಂದುವರಿದು ಸೂಕ್ತ ನಿರ್ದೇಶನದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮೂಲಕ ಪುತ್ತೂರು ಎಸಿ ಕೋರ್ಟ್ಗೆ ಕಡತ ಕಳುಹಿಸಲಾಗಿದೆ ಹಾಗೂ ಈ ಕಡತ ಪುತ್ತೂರು ಎಸಿ ಕೋರ್ಟ್ನಲ್ಲಿ ಸ್ವೀಕೃತ ಕೂಡ ಆಗಿದೆ. 1974ರಲ್ಲಿ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಭೂನ್ಯಾಯ ಮಂಡಳಿಗೆ ಸಲ್ಲಿಸಿದ ಡಿಕ್ಲರೇಷನ್ ಪ್ರಕಾರ ಕುಟುಂಬದ ಒಟ್ಟಾರೆ ಆಸ್ತಿ ಸರಿಸುಮಾರು 4200 ಎಕರೆ ಭೂಮಿಯಲ್ಲಿ 4ರಲ್ಲಿ 1 ಪಾಲಿಗೆ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ಅವರು ಹಕ್ಕುದಾರರಾಗಿರುತ್ತಾರೆ. ಅಂದರೆ ಈ ಭೂ ಹಕ್ಕು ಸರಿಸುಮಾರು 1050 ಎಕರೆಯಷ್ಟಾಗಿದೆ. ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ಅವರು ಪರೋಕ್ಷವಾಗಿ ತಮ್ಮ ಕುಟುಂಬದ 1050 ಎಕರೆ ಆಸ್ತಿಯ ಒಡೆಯ. ಆದರೂ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ಅವರು ನಾನು ಭೂರಹಿತ ಬಡವ ಎಂದು ಸರ್ಕಾರಕ್ಕೆ ದೃಢೀಕರಣ ಪತ್ರ ಬರೆದು ಕೊಡುತ್ತಾರೆ. ತಮ್ಮ ಸರ್ಕಾರಕ್ಕೆ ಹೇಳಿಕೊಂಡಿದ್ದಾರೆ ತಾನು ಭೂರಹಿತ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಸಹಮತದ ಒಪ್ಪಿಗೆ ಪತ್ರ ಬರೆದು ಕೊಡುತ್ತಾರೆ.
ಹಾಗೂ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್ ಅವರು 7.59 ಎಕರೆ ಸರ್ಕಾರಿ ಜಾಗವನ್ನು ಗುಳೆ ಮಾಡುತ್ತಾರೆ. ಈ ಬಗ್ಗೆ ಬೆಳ್ತಂಗಡಿ ತಹಶೀಲ್ದಾರರು ತಯಾರು ಮಾಡಿದ ವರದಿಯಲ್ಲಿ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ನಮೂದಿಸಲಾಗಿದೆ. ವಿಷಯ 4. ದೇವಳದ ನೌಕರರಿಗೆ ಭವಿಷ್ಯ ನಿಧಿ ಎಂದರೆ ಪಿಎಫ್ ಸೌಲಭ್ಯವನ್ನು ನಿರಾಕರಿಸಲಾಗಿದೆ. ಧರ್ಮಸ್ಥಳ ದೇವಸ್ಥಾನದ ಧರ್ಮಾಧಿಕಾರಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ತಮ್ಮ ಆಡಳಿತದಲ್ಲಿ ಬರುವ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಾಲಯದಲ್ಲಿ ದುಡಿಯುವ ಯಾವುದೇ ನೌಕರರಿಗೂ ಕೂಡ ಪ್ರೊವಿಡೆಂಟ್ ಫಂಡ್ ಸೌಲಭ್ಯವನ್ನು ಅಂದರೆ ಭವಿಷ್ಯ ನಿಧಿ ಸೌಲಭ್ಯವನ್ನು ಈ ತನಕ ಕೊಡುತ್ತಿರಲಿಲ್ಲ. ಪಿಎಫ್ ಕಮಿಷನರ್ ಅವರು ಈ ಕುರಿತು ನೀಡಿದ ನೋಟಿಸಿಗೆ ವಿರೋಧ ವ್ಯಕ್ತಪಡಿಸಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ತಾನು ಪಿಎಫ್ ಕೊಡಬೇಕಾಗಿಲ್ಲ ಎಂದು ವಾದಿಸಿದರು. ನ್ಯಾಯಾಲಯದ ಮೆಟ್ಟಿಲೇರಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಕೂಡ ಹಾಕಿದ್ದರು. ಈ ರಿಟ್ ಅರ್ಜಿ ದಿನಾಂಕ 31 ಜುಲೈ 2022ರಲ್ಲಿ ಹೈಕೋರ್ಟ್ನಲ್ಲಿ ಡಿಸ್ಮಿಸ್ ಆಯಿತು. ಈ ವಿಷಯದಲ್ಲಿ ಧರ್ಮಸ್ಥಳ ದೇವಸ್ಥಾನದ ಧರ್ಮಾಧಿಕಾರಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಮೇಲ್ಮನವಿ ಮಾಡಿದ್ದಾರೆ. ಒಂದು ದೇಗುಲದ ಧರ್ಮಾಧಿಕಾರಿ ಎಂದು ಹೇಳಿಕೊಳ್ಳುವ ಈ ವ್ಯಕ್ತಿ ನ್ಯಾಯ ದೇಗುಲಕ್ಕೆ ಅಂದರೆ ಹೈಕೋರ್ಟ್ಗೆ ಶುದ್ಧ ಹಸ್ತಗಳಿಂದ ಬಂದಿಲ್ಲ ಎಂದು ಉಲ್ಲೇಖಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರಿಗೆ ವಾಗ್ದಂಡನೆಯನ್ನು ವಿಧಿಸಿದೆ. ಇದು ಒಂದು ರೀತಿಯ ಚೀಮಾರಿ ಕೂಡ ಆಗಿದೆ. ಕಿರುಮಾತು. ಇದರಲ್ಲಿರುವ ಅತಿ ಮುಖ್ಯ ವಿಷಯವೆಂದರೆ ಮಾತನಾಡುವ ಮಂಜುನಾಥನಿಗೆ ನಡೆದಾಡುವ ದೇವಮಾನವನಿಗೆ ಈ ನಾಡಿನ ಉಚ್ಚ ನ್ಯಾಯಾಲಯದಿಂದ ವಾಗ್ದಂಡನೆಯಾಗಿರುವುದು. ಇದು ಎಲ್ಲಕ್ಕಿಂತ ಪ್ರಾಮುಖ್ಯ ವಿಷಯವಾಗಿದೆ. ತಾನು ನಡೆದಾಡುವ ದೇವಮಾನವ ಎಂದು ತನ್ನವರಿಂದ ಅಹರ್ನಿಶಿ ಹೇಳಿಸಿಕೊಳ್ಳುವ ಈ ಮಹಾನ್ ವ್ಯಕ್ತಿ ನ್ಯಾಯಾಲಯದ ಮೆಟ್ಟಲೇರಿ ನ್ಯಾಯಕ್ಕಾಗಿ ಕೈ ಜೋಡಿಸುವ ಪ್ರಸಂಗ ಎದುರಾಗಿದೆ. ಅದೂ ಕೂಡ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಾಲಯದ ಬಡನೌಕರರಿಗೆ ಭವಿಷ್ಯ ನಿಧಿ ನೀಡುವುದಿಲ್ಲ ಎಂದು ಹೇಳುತ್ತಾ ಒಂದು ನ್ಯಾಯಾಲಯದಿಂದ ಮತ್ತೊಂದು ನ್ಯಾಯಾಲಯಕ್ಕೆ ಹೋಗುವ ಸನ್ನಿವೇಶ ಬಂದಿದೆ. ಈ ನೆಲದ ಮೇಲೆ ನಡೆದಾಡುವ ಎಲ್ಲರೂ ಈ ನೆಲದ ಕಾನೂನಿಗೆ ಅಧೀನರು ಮತ್ತು ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ದೇವರ ಹೆಸರು ಹೇಳಿಕೊಂಡು ಕಾನೂನಿನ ಪರಿಧಿಯಿಂದ ಯಾರೂ ಪಾರಾಗುವಂತಿಲ್ಲ. ದಿನನಿತ್ಯವೂ ಪ್ರತಿ ಹೆಜ್ಜೆಯಲ್ಲೂ ಅನ್ಯಾಯವನ್ನೇ ಎದುರಿಸುತ್ತಿರುವ ಜನಸಾಮಾನ್ಯರಿಗೆ ನ್ಯಾಯವೇ ದೇವರು, ನ್ಯಾಯಾಲಯವೇ ದೇಗುಲವಾಗಿದೆ ಎಂಬುದನ್ನು ಧರ್ಮಸ್ಥಳ ಮಂಜುನಾಥೇಶ್ವರ ದೇವಾಲಯದ ಬಡನೌಕರರ ಪಿಎಫ್ ನಿರಾಕರಿಸಿದ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಾಲಯದ ಧರ್ಮಾಧಿಕಾರಿಯವರು ಒಮ್ಮೆ ನೆನಪಿಸಿಕೊಳ್ಳಲಿ. ಇಷ್ಟವಾಗಲಿಲ್ಲ ಎಂದಾದರೆ, ಈ ವಿಷಯದಲ್ಲಿ ಆಸಕ್ತಿ ಇಲ್ಲ ಎಂದಾದರೆ ತಾವು ಇಲ್ಲಿಂದಲೇ ನಿರ್ಗಮಿಸಬಹುದು. ನಿಮ್ಮ ಅಮೂಲ್ಯ ಅಭಿಪ್ರಾಯ ಸಲಹೆಗಳನ್ನು ತಿಳಿಸಬಹುದು. ಈ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹಕ್ಕು ನಿರಾಕರಣೆ. ನಮ್ಮ ವ್ಯಾಖ್ಯಾನ, ವಿವರಣೆ ಹಾಗೂ ಉಲ್ಲೇಖಗಳು ನಂಬಿಕೆ, ವಿಶ್ವಾಸ ಮತ್ತು ಆಚರಣೆಗಳು ಅಥವಾ ಯಾವುದೇ ರೀತಿಯ ವೈಯಕ್ತಿಕ ಅಥವಾ ಸಮುದಾಯದ ಧಾರ್ಮಿಕ ಚಟುವಟಿಕೆಗಳ ಧಾರ್ಮಿಕ ಸ್ವಾತಂತ್ರ್ಯದ ಗೌರವ ಬಗ್ಗೆ ಅಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತೇವೆ. ಧಾರ್ಮಿಕ ವಿರೋಧಿ ಎಂಬ ಟೀಕೆಗಳನ್ನು ತಡೆಯಲು ಇದು ಮುಖ್ಯವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ನಂಬಿಕೆಯ ಹಕ್ಕನ್ನು ನಾವು ಗೌರವಿಸುತ್ತೇವೆ. ಇದು ಧರ್ಮದ ಮೇಲಿನ ಆಕ್ರಮಣವಲ್ಲ, ಆದರೆ ಅಧಿಕಾರವನ್ನು ಹೊಣೆಗಾರರನ್ನಾಗಿ ಮಾಡುವ ಕರೆ. ಇಷ್ಟವಾಗಲಿಲ್ಲ ಎಂದಾದರೆ, ಈ ವಿಷಯದಲ್ಲಿ ಆಸಕ್ತಿ ಇಲ್ಲ ಎಂದಾದರೆ ತಾವು ಇಲ್ಲಿಂದಲೇ ನಿರ್ಗಮಿಸಬಹುದು. ನಿಮ್ಮ ಅಮೂಲ್ಯ ಅಭಿಪ್ರಾಯ ಸಲಹೆಗಳನ್ನು ತಿಳಿಸಬಹುದು. ಈ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಷಯ 5. ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆ ಆಕ್ರಮಿತ 132 ಎಕರೆ ಸರ್ಕಾರಿ ಭೂಮಿ ಮುಟ್ಟುಗೋಲು. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಎಸ್ಡಿಎಂ ಎಜುಕೇಷನ್ ಸೊಸೈಟಿ ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ಎಂಬ ಶಿಕ್ಷಣ ಸಂಸ್ಥೆಯು ಕಾನೂನುಬಾಹಿರವಾಗಿ ಬೆಳ್ತಂಗಡಿ ತಾಲೂಕಿನ ಉಜಿರೆ, ಬೆಳ್ತಂಗಡಿ, ಕುವೆಟ್ಟು, ಓಡಿಟ್ನಾಳ ಗ್ರಾಮಗಳಲ್ಲಿ ಖರೀದಿಸಿದ ಕೃಷಿ ಭೂಮಿಯ 25 ಕ್ರಯಪತ್ರಗಳನ್ನು ಪುತ್ತೂರುಯಿಸಿ ಕೋರ್ಟ್ ತಾರೀಕು 22 ಜೂನ್ 2015 ರದ್ದು ಮಾಡಿದೆ ಹಾಗೂ 132 ಎಕರೆ ಭೂಮಿ ಮುಟ್ಟುಗೋಲಿಗೆ ಆದೇಶಿಸಿದೆ. ಈ ವಿಷಯದಲ್ಲಿ ಪ್ರಸ್ತುತ ತಾಂತ್ರಿಕವಾಗಿ ಶಿಕ್ಷಣ ಸಂಸ್ಥೆಯವರು ಉನ್ನತ ನ್ಯಾಯಾಲಯದಲ್ಲಿ ಅಪೀಲ್ ಮಾಡಿದ್ದಾರೆ. ಆದರೆ ಪುತ್ತೂರುಯಿಸಿ ಕೋರ್ಟ್ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರನ್ನು ಕಾನೂನು ಪಾಲಿಸಬೇಕಾದ ಸರ್ವ ಸಾಮಾನ್ಯ ಪ್ರಜೆಯಂತೆಯೇ ನೋಡಿಕೊಂಡಿದೆ. ಅಲ್ಲದೆ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಹೇಳಲಾಗುವ ಯಾವುದೇ ಗುಣವಿಶೇಷಣಗಳನ್ನು ಕೂಡ ಗುರುತಿಸಲಿಲ್ಲ. ಬಹುಪರಾಕ್ಗಳ ಕಡೆಗೂ ಕಣ್ಣೆತ್ತಿಯೂ ನೋಡಿಲ್ಲ. ಇಲ್ಲಿ ಉಲ್ಲೇಖಿಸಬಹುದಾದ ಒಂದು ವಿಶೇಷ ವಿಷಯವೆಂದರೆ ಕಾನೂನಿನ ಕಣ್ಣುಗಳು ಸ್ವಚ್ಛವಿದೆ. ಕಾನೂನಿನ ಮುಂದಿರುವ ಪ್ರಶ್ನೆ ಇಲ್ಲಿ ಕಾನೂನು ಪಾಲನೆಯಾಗಿದೆಯೇ ಇಲ್ಲವೇ ಎಂಬುದು ಮಾತ್ರ. ಆ ಕಾನೂನಿನ ಕಣ್ಣಿನ ನೋಟಕ್ಕೆ ಕಾನೂನು ಪಾಲನೆ ಮಾಡದವರು, ಅವರು ಯಾರೇ ಆಗಿರಲಿ, ತಪ್ಪು ಮಾಡಿದ್ದದೇ ಆದರೆ ಕಾನೂನಿನ ಎದುರು ಅವರು ತಲೆಬಾಗಲೇಬೇಕು. ಶಿಕ್ಷಣ ಸಂಸ್ಥೆಗಳಿಗೆ ಕೃಷಿ ಭೂಮಿಯಲ್ಲಿ ಏನು ಕೆಲಸ? ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಸ್ತರಿಸಲು ಅಥವಾ ಮಹಾ ಸಾಧನೆ ಮಾಡಲು ಕೃಷಿ ಭೂಮಿಯ ಅಗತ್ಯವೇನಿದೆ?
ರೈತರ ಕೃಷಿ ಭೂಮಿಯನ್ನು ಕಡಿಮೆ ಬೆಲೆಯಲ್ಲಿ ಖರೀದಿಸಿ ಅದನ್ನು ಭೂಪರಿವರ್ತನೆಗೆ ಒಳಪಡಿಸಿ ಆ ಭೂಮಿಯನ್ನು ಶೈಕ್ಷಣಿಕ ಅಥವಾ ವಾಣಿಜ್ಯ ವಲಯಕ್ಕೆ ಬದಲಾವಣೆ ಮಾಡುವ ಮೂಲಕ ಭೂಮಿಯ ಮೌಲ್ಯ ಹೆಚ್ಚಿಸುತ್ತಾರೆ. ಕಿರು ಮಾತು. ಇಂತಹ ಅಡ್ಡದಾರಿ, ಕಾನೂನು ವ್ಯವಸ್ಥೆಯಲ್ಲಿರುವ ಲೋಪದೋಷಗಳನ್ನು ಬಳಸಿಕೊಂಡು ಮಾಡುವ ವ್ಯಾವಹಾರಿಕ ತಿರುಚುವಿಕೆ ಹೆಸರಿನಲ್ಲೇ ದೇವರನ್ನು ಸೇರಿಸಿಕೊಂಡಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗೆ, ಅದೇ ರೀತಿ ಅದರ ಅಧ್ಯಕ್ಷರಾದ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಪಾಲಿಗೆ ಶೋಭೆಯಲ್ಲ, ಖಂಡಿತ ಶೋಭೆ ತರುವುದಿಲ್ಲ. ವಿಷಯ 6. ಸ್ವಸಹಾಯ ಸಂಘ ಮೂಲಕ ನೀಡುವ ಬಡವರ ಕಿರು ಸಾಲಕ್ಕೆ 19% ರಷ್ಟು ಬಡ್ಡಿ. ಎಸ್ಕೆಡಿಆರ್ಡಿಪಿ ಟ್ರಸ್ಟ್ ಎಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಎಂಬುದು ಒಂದು ದಾನಿ ಸಂಸ್ಥೆಯಾಗಿದೆ, ಚಾರಿಟೇಬಲ್ ಟ್ರಸ್ಟ್ ಆಗಿದೆ. ದಾನಿ ಸಂಸ್ಥೆಯಾಗಿರುವುದರಲ್ಲಿ, ಚಾರಿಟೇಬಲ್ ಟ್ರಸ್ಟ್ ಆಗಿರುವುದರಲ್ಲಿ ತಪ್ಪೇನಿಲ್ಲ. ಆದರೆ ಈ ಟ್ರಸ್ಟ್ ಸ್ವಸಹಾಯ ಸಂಘಗಳಿಗೆ ಮಿತಿ ಮೀರಿದ 19% ರಷ್ಟು ಬಡ್ಡಿಯನ್ನು ವಿಧಿಸಿ ಸಾಲ ನೀಡುವ ಕೆಲಸ ಮಾಡುತ್ತಿದೆ. ಇದು ಕಾನೂನು ಬಾಹಿರವಾಗಿದೆ, ಅಕ್ರಮವಾಗಿದೆ ಎಂದು ಆರೋಪಿಸಿ ಈ ಚಟುವಟಿಕೆಗಳ ವಿರುದ್ಧ ನಾಗರಿಕ ಸೇವಾ ಟ್ರಸ್ಟ್ ಗುರುವಾಯನಕೆರೆ ಇದರ ರಂಜನ್ ರಾವ್ ಯಡೂರ್ ಅವರು ದಿನಾಂಕ 15ನೇ ಜುಲೈ 1917ರಲ್ಲಿ ಕ್ರಿಮಿನಲ್ ದೂರು ದಾಖಲಿಸಿದ್ದರು. ಈ ದೂರನ್ನು ಬೆಳ್ತಂಗಡಿಯ ಸಿವಿಲ್ ಕೋರ್ಟ್ ಡಿಸ್ಮಿಸ್ ಮಾಡಿತು. ಡಿಸ್ಮಿಸ್ ಆದ ಈ ತೀರ್ಪಿನ ವಿರುದ್ಧ ರಂಜನ್ ರಾವ್ ಯಡೂರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ಗೆ ಅಪೀಲ್ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ತನ್ನ ಕೆಳಗಿನ ಬೆಳ್ತಂಗಡಿ ಸಿವಿಲ್ ಕೋರ್ಟ್ ಆದೇಶವನ್ನು ಕಟುಶಬ್ದಗಳಿಂದ ಖಂಡಿಸಿತು. ತದನಂತರ ಬೆಳ್ತಂಗಡಿಯ ಸಿವಿಲ್ ಕೋರ್ಟ್ ತಾನು ಈ ಮೊದಲು ನೀಡಿದ ಆದೇಶವನ್ನು ಕೂಡಲೇ ರದ್ದು ಮಾಡಿ ಮರುವಿಚಾರಣೆಗೆ ದಿನಾಂಕ 29ನೇ ಜುಲೈ 2021ರಂದು ಆದೇಶಿಸಿತು. ಈ ನೂತನ ಆದೇಶದ ವಿರುದ್ಧ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಅಂದರೆ ಎಸ್ಕೆಡಿಆರ್ಡಿಪಿ ಟ್ರಸ್ಟ್ನವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ತಾಂತ್ರಿಕ ಕಾರಣ ನೀಡಿ ತಾತ್ಕಾಲಿಕವಾಗಿ ತಡೆಯಾಜ್ಞೆ ತಂದಿದ್ದಾರೆ. ಆದರೆ ಈ ಕಿರು ತಡೆಯ ಕಾಲಾವಧಿ ಮುಗಿದ ಕೂಡಲೇ ತಡೆಯಾಜ್ಞೆ ತೆರವಾಗಬೇಕಿದೆ. ತಡೆಯಾಜ್ಞೆ ತೆರವು ಬಳಿಕ ಎಸ್ಕೆಡಿಆರ್ಡಿಪಿ ಟ್ರಸ್ಟ್ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಇದರ 13 ಮಂದಿ ಟ್ರಸ್ಟಿಗಳು ನ್ಯಾಯಾಲಯಕ್ಕೆ ಸ್ವತಃ ಬರಲೇಬೇಕು. ಸ್ವತಃ ವಿಚಾರಣೆಯನ್ನು ಎದುರಿಸಲೇಬೇಕು. ಸ್ವತಃ ಜಾಮೀನು ಪಡೆಯಲೇಬೇಕು. ಇದರಲ್ಲಿ ಯಾವುದೇ ಸಂದೇಹವೇ ಇಲ್ಲ. ಅಕ್ರಮವೆಸಗಿದ್ದು ಹೌದು ಎಂದು ನ್ಯಾಯಾಲಯದಲ್ಲಿ ಸಾಬೀತಾದಾಗ ಅಪರಾಧಿಗಳಿಗೆ 3 ವರ್ಷದ ಜೈಲು ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಶಿಕ್ಷೆಯ ತೂಗುಗತ್ತಿ 13 ಮಂದಿ ಟ್ರಸ್ಟಿಗಳ ನೆತ್ತಿಯ ಮೇಲೆ ತೂಗಾಡುತ್ತಿದೆ. ಕಾನೂನು ಪ್ರಕ್ರಿಯೆಗಳು ತಡವಾಗಬಹುದು, ಆದರೆ ಈ ವ್ಯಾಜ್ಯದಲ್ಲಿ ವಿಚಾರಣೆಯನ್ನು ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಅಂದ ಹಾಗೆ ರಂಜನ್ ರಾವ್ ಯಡೂರ್ ಅವರು ದೂರಿನಲ್ಲಿ ತಿಳಿಸಿರುವಂತೆ ಅತಿ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ನೀಡುವ ಹಾಗೂ ಸಾಲ ವಸೂಲಿ ಮಾಡುವ ಎಸ್ಕೆಡಿಆರ್ಡಿಪಿ ಟ್ರಸ್ಟ್ ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಇದರ ಅಧ್ಯಕ್ಷರು ಯಾರೆಂದು ಗೊತ್ತೇ? ಉತ್ತರ: ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ. ಗ್ರಾಮೀಣ ಪ್ರದೇಶಗಳಲ್ಲಿ 10 ಮಂದಿ ಒಟ್ಟಾಗಿ ಸಮಾನ ಮನಸ್ಕ ಅಥವಾ ಸಮಾನ ವಯಸ್ಕರು ತಂಡವಾಗಿ, ಅದರಲ್ಲೂ ಮಹಿಳೆಯರು ಒಟ್ಟಾಗಿ ನಿರ್ಮಿಸುವ ಸ್ವಸಹಾಯ ಸಂಘಗಳಲ್ಲಿ ಸಾಲ ಪಡೆಯುವವರು ಯಾರು? ಉತ್ತರ: ಗ್ರಾಮೀಣ ಕರ್ನಾಟಕದ ಬಡವರಲ್ಲಿ ಬಡವರಾದ ಅತಿ ಬಡವ ಕುಟುಂಬಗಳು. ಕೊನೆಯ ಪ್ರಶ್ನೆ: ಗ್ರಾಮೀಣ ಕರ್ನಾಟಕದ ಬಡವರಲ್ಲಿ ಬಡವರಾದ ಅತಿ ಬಡವ ಕುಟುಂಬಗಳ ಸ್ವಸಹಾಯ ಸಂಘಗಳಿಗಾಗಿ ಎಸ್ಕೆಡಿಆರ್ಡಿಪಿ ಟ್ರಸ್ಟ್ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಮೂಲಕ ಬ್ಯಾಂಕ್ಗಳು ನೀಡುವ ಕಿರು ಸಾಲಗಳಿಗೆ ವಿಧಿಸಿದ್ದ ಬಡ್ಡಿ ಎಷ್ಟು ಗೊತ್ತೇ? ವಾರ್ಷಿಕ 19% ರಷ್ಟು. ಎಸ್ಕೆಡಿಆರ್ಡಿಪಿ ಟ್ರಸ್ಟ್ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನ ಅನನ್ಯ ಕಾರ್ಯವಿಶೇಷಗಳು, ವೈವಿಧ್ಯಮಯ ಕಾರ್ಯಚಟುವಟಿಕೆಗಳು ಮುಂತಾದವುಗಳ ಕುರಿತು ವಿಸ್ತಾರವಾದ ಇನ್ನೊಂದು ವಿಡಿಯೋ ಮಾಡಲಾಗಿದೆ. ಆಸಕ್ತರು ನೋಡಬಹುದು. ಕೊಂಡಿ ಕೊನೆಯಲ್ಲಿ ನೀಡಲಾಗಿದೆ. ಎಸ್ಕೆಡಿಆರ್ಡಿಪಿ ಟ್ರಸ್ಟ್ ಸ್ವಸಹಾಯ ಸಂಘಗಳಿಗೆ ಮಿತಿ ಮೀರಿದ 19% ರಷ್ಟು ಬಡ್ಡಿಯನ್ನು ವಿಧಿಸಿ ಸಾಲ ನೀಡುವ ಕೆಲಸ ಮಾಡುತ್ತಿದೆ. ಇದು ಕಾನೂನುಬಾಹಿರವಾಗಿದೆ, ಅಕ್ರಮವಾಗಿದೆ ಎಂದು ಆರೋಪಿಸಿ ಈ ಚಟುವಟಿಕೆಗಳ ವಿರುದ್ಧ ನಾಗರಿಕ ಸೇವಾ ಟ್ರಸ್ಟ್ ಗುರುವಾಯನಕೆರೆ ಇದರ ರಂಜನ್ ರಾವ್ ಯಡೂರ್ ಅವರು ಕ್ರಿಮಿನಲ್ ದೂರು ದಾಖಲಿಸಿದರು. ಈ ದೂರು ದಾಖಲಿಸುವಾಗ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಒಂದು ಉಪಾಯ ಮಾಡಿದರು. ಬ್ಯಾಂಕ್ಗಳಲ್ಲಿ ಬಿಸಿ ಏಜೆನ್ಸಿ ನೀಡುತ್ತಾರೆ. ಹಾಗಾಗಿ ಬ್ಯಾಂಕ್ ಸಾಲ, ವಸೂಲಿ, ವಿಮೆ, ವಿಮಾ ಕಂತುಗಳು ಇತ್ಯಾದಿ ಲಾಭದಾಯಕ ವ್ಯಾಪಾರ ಮಾಡುವ ಬಿಸಿ ಟ್ರಸ್ಟ್ ಬ್ಯಾಂಕ್ ಬಿಸಿನೆಸ್ ಕರೆಸ್ಪಾಂಡೆನ್ಸ್ ಟೆಸ್ಟ್ ಎಂಬ ನೂತನ ಶಬ್ದ ಸೇರಿಸಿಕೊಂಡು ಎಸ್ಕೆಡಿಆರ್ಡಿಪಿ ಬಿಸಿ ಟ್ರಸ್ಟ್ ಎಂಬ ನೂತನ ಸಂಸ್ಥೆ ಪ್ರಾರಂಭ ಮಾಡಿದರು.
ಇದು ಮೂಲ ಸಂಸ್ಥೆಯ ಉಪಸಂಸ್ಥೆ ಕೇವಲ ವ್ಯಾವಹಾರಿಕ ವ್ಯಾಪಾರ ವಹಿವಾಟಿನ ಕೆಲಸಕ್ಕೆ ಎಂದು ಹೇಳಿದರು. ಮೂಲ ಎಸ್ಕೆಡಿಆರ್ಡಿಪಿ ಟ್ರಸ್ಟ್ ಮಾತೃ ಸಂಸ್ಥೆ ಕೇವಲ ಸೇವಾ ನಿಮಿತ್ತ ಎಂದು ಹೇಳತೊಡಗಿದರು. ರಂಜನ್ ರಾವ್ ಯರ್ಡೂರ್ ಅವರು ನೀಡಿದ ಅಧಿಕ ಬಡ್ಡಿಯ ಮೋಸದ ದೂರಿನಿಂದಾಗಿ ಎಸ್ಕೆಡಿಆರ್ಡಿಪಿಬಿಸಿ ಟ್ರಸ್ಟ್ ಎಂಬ ಹೊಸ ವ್ಯಾಖ್ಯಾನದಲ್ಲಿ ನೂತನ ಸಂಸ್ಥೆ ಪ್ರಾರಂಭವಾಯಿತು. ಬ್ಯಾಂಕ್ ಬಿಸಿನೆಸ್ ಕರೆಸ್ಪಾಂಡೆಂಟ್ಗಳು, ಬಿಸಿ ಚಾನೆಲ್ ಪಾರ್ಟ್ನರ್ಗಳು, ಬಿಸಿನೆಸ್ ಕರೆಸ್ಪಾಂಡೆಂಟ್ಗಳು ಅಥವಾ ಬಿಸಿ ಏಜೆಂಟ್ಗಳು ಎಂದು ಕರೆಯಲ್ಪಡುತ್ತವೆ. ಸಾಂಪ್ರದಾಯಿಕ ಬ್ಯಾಂಕ್ ಶಾಖೆಗಳು ಸೀಮಿತವಾಗಿರುವ ದೂರದ ಅಥವಾ ಸೇವೆ ಸಲ್ಲಿಸಲು ಸಾಧ್ಯವಾಗದ ಪ್ರದೇಶಗಳಲ್ಲಿ ಗ್ರಾಹಕರಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸಲು ಬ್ಯಾಂಕುಗಳಿಂದ ನೇಮಿಸಲ್ಪಟ್ಟ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಾಗಿವೆ. ಅವರು ಬ್ಯಾಂಕಿನ ವಿಸ್ತೃತ ಅಂಗವಾಗಿ, ಹೆಚ್ಚುವರಿ ರೀತಿಯಲ್ಲಿ ಸಹವರ್ತಿಯಾಗಿ ಪೂರಕ ಸೇವೆಗಳನ್ನು ನಿರ್ವಹಿಸುವ ವ್ಯಕ್ತಿ ಅಥವಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳನ್ನು ನೀಡುತ್ತಾರೆ. ಬಿಸಿ ಏಜೆಂಟ್ಗಳನ್ನು ನೇಮಿಸಿಕೊಳ್ಳಲು ಬ್ಯಾಂಕುಗಳಿಗೆ ಆರ್ಬಿಐ ಹಾಗೂ ಕೇಂದ್ರ ಸರ್ಕಾರದ ಯಾವುದೇ ಅನುಮತಿ ಬೇಕಾಗಿಲ್ಲ. ಇದು ಬ್ಯಾಂಕುಗಳು ಮಾಡಿಕೊಳ್ಳುವ ಆಂತರಿಕ ವ್ಯವಸ್ಥೆ. ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸೇವೆ ನೀಡುತ್ತವೆ. ಅವರು ಗ್ರಾಹಕರ ಮನೆ ಬಾಗಿಲಿಗೆ ನೇರವಾಗಿ ಬ್ಯಾಂಕಿಂಗ್ ಸೇವೆಗಳನ್ನು ನೀಡುತ್ತಾರೆ. ಇದು ಅವರಿಗೆ ಹಣಕಾಸು ಸೇವೆಗಳನ್ನು ಪ್ರವೇಶಿಸಲು ಸುಲಭಗೊಳಿಸುತ್ತದೆ. ಬ್ಯಾಂಕು ಪರವಾಗಿ, ಬ್ಯಾಂಕು ಸಿಬ್ಬಂದಿಗಳಂತೆ ಗ್ರಾಹಕ ಸೇವೆ, ಸಾಲ ಅರ್ಜಿ ಪ್ರಕ್ರಿಯೆ, ವಹಿವಾಟು ನಿರ್ವಹಣೆ ಮುಂತಾದ ಕೆಲಸಕಾರ್ಯಗಳನ್ನು ಬಿಸಿಗಳು ಮಾಡುತ್ತವೆ. ಖಾತೆ ತೆರೆಯುವಿಕೆ, ಠೇವಣಿಗಳು, ಪಾವತಿಗಳು, ಕ್ಯಾಶ್ ಇನ್ ಕ್ಯಾಶ್ ಔಟ್ ಮತ್ತು ರವಾನೆ ಸೇರಿದಂತೆ ವಿವಿಧ ಬ್ಯಾಂಕಿಂಗ್ ವಹಿವಾಟುಗಳನ್ನು ಬಿಸಿಗಳು ನಿರ್ವಹಿಸುತ್ತವೆ. ವ್ಯಕ್ತಿಗಳು ಬ್ಯಾಂಕಿಂಗ್ ಸೇವೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಬಳಸಿಕೊಳ್ಳಲು ಸಹಾಯ ಮಾಡಲು ಅವರು ಗ್ರಾಹಕ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ಒದಗಿಸುತ್ತಾರೆ. ಸಾಲ ಅರ್ಜಿಗಳು ಮತ್ತು ಇತರ ಹಣಕಾಸು ಉತ್ಪನ್ನಗಳನ್ನು ಪ್ರಕ್ರಿಯೆಗೊಳಿಸುವಲ್ಲಿ ಬಿಸಿಗಳು ಸಹ ಸಹಾಯ ಮಾಡುತ್ತವೆ. ಕಿರು ಮಾತು. ಸ್ವಸಹಾಯ ಗುಂಪುಗಳು, ಗುರಿಗಳು ಮತ್ತು ಉದ್ದೇಶಗಳು. ಸ್ವಸಹಾಯ ಗುಂಪುಗಳು ಸ್ವಯಂ ಪ್ರೇರಿತ, ಸಮುದಾಯ ಆಧಾರಿತ ಸಂಘಗಳಾಗಿವೆ. ಇವು ವ್ಯಕ್ತಿಗಳನ್ನು, ವಿಶೇಷವಾಗಿ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಮತ್ತು ಆರ್ಥಿಕ ಸೇರ್ಪಡೆ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಮೂಲಕ ಬಡತನವನ್ನು ನಿವಾರಿಸಲು ವಿನ್ಯಾಸಗೊಳಿಸಲಾಗಿದೆ. ಅವುಗಳು ಪ್ರಾಥಮಿಕ 4 ಗುರಿಗಳನ್ನು ಹೊಂದಿವೆ. 1. ಹಣಕಾಸು ಸಬಲೀಕರಣ, ಉಳಿತಾಯವನ್ನು ಉತ್ತೇಜಿಸುವುದು, ಮೇಲಾಧಾರ ಮುಕ್ತ ಸೂಕ್ಷ್ಮ ಸಾಲಗಳನ್ನು ಒದಗಿಸುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಬೆಳೆಸಲು ಆರ್ಥಿಕ ಸಾಕ್ಷರತೆಯನ್ನು ಹೆಚ್ಚಿಸುವುದು. 2. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ, ಬಡತನವನ್ನು ಕಡಿಮೆ ಮಾಡುವುದು, ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು ಮತ್ತು ಆದಾಯ ಉತ್ಪಾದಿಸುವ ಚಟುವಟಿಕೆಗಳು ಮತ್ತು ಮಾರುಕಟ್ಟೆ ಸಂಪರ್ಕಗಳ ಮೂಲಕ ಸುಸ್ಥಿರ ಜೀವನೋಪಾಯವನ್ನು ಬೆಂಬಲಿಸುವುದು. 3. ಸಮುದಾಯ ನಿರ್ಮಾಣ, ಆತ್ಮವಿಶ್ವಾಸವನ್ನು ಬೆಳೆಸುವುದು, ಸಾಮೂಹಿಕ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಅಂಚಿನಲ್ಲಿರುವ ಗುಂಪುಗಳಲ್ಲಿ ಸಾಮಾಜಿಕ ಒಗ್ಗಟ್ಟನ್ನು ಬಲಪಡಿಸಲು ಕೌಶಲ್ಯ ಅಭಿವೃದ್ಧಿಯನ್ನು ಒದಗಿಸುವುದು. 4. ವಿಶಾಲ ಪರಿಣಾಮಗಳು. ಮನೆಯ ಆರೋಗ್ಯ, ಶಿಕ್ಷಣ ಮತ್ತು ಪೋಷಣೆಯನ್ನು ಸುಧಾರಿಸುವುದು, ಸಾರ್ವಜನಿಕ ಯೋಜನೆಗಳಲ್ಲಿ ಹೊಣೆಗಾರಿಕೆಯನ್ನು ಹೆಚ್ಚಿಸುವುದು ಮತ್ತು ಆರ್ಥಿಕ ಸ್ಥಿತಿಸ್ಥಾಪಕತ್ವಕ್ಕಾಗಿ ಆದಾಯ ವೈವಿಧ್ಯೀಕರಣವನ್ನು ಉತ್ತೇಜಿಸುವುದು. ಸ್ವಸಹಾಯ ಗುಂಪುಗಳು ಸಮಗ್ರ ಬೆಳವಣಿಗೆಗೆ ಪ್ರಮುಖ ಕಾರ್ಯವಿಧಾನವಾಗಿ ಕಾರ್ಯನಿರ್ವಹಿಸುತ್ತವೆ. ಆರ್ಥಿಕ ಪ್ರವೇಶವನ್ನು ಸಾಮಾಜಿಕ ಸಬಲೀಕರಣ ಮತ್ತು ಸಮುದಾಯ ಅಭಿವೃದ್ಧಿಯೊಂದಿಗೆ ಸಂಯೋಜಿಸುತ್ತವೆ. ಆದರೆ ಇತ್ತೀಚೆಗೆ ಉತ್ಪಾದಕತೆ, ಸ್ವಾವಲಂಬಿ ಸಬಲೀಕರಣ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಮುಂತಾದ ಮೂಲೋದ್ದೇಶಗಳು ಮೂಲೆಗುಂಪಾಗಿ ಕಿರು ಸಾಲ ವ್ಯವಸ್ಥೆ ಹೋಗಿ ಗರಿಷ್ಠ ಬಡ್ಡಿದರದಲ್ಲಿ ಬೃಹತ್ ಮಟ್ಟದ ಸಾಲ ನೀಡುವ ಸಾಲ ಬಡ್ಡಿ ದಂಧೆಯಾಗಿ ಸ್ವಸಹಾಯ ಗುಂಪುಗಳ ಸಾಲ ವ್ಯವಸ್ಥೆ ಪರಿವರ್ತನೆಯಾಗುತ್ತಾ ಇದೆ. ಯೋಜನೆ ನಿರ್ಮಿಸುವ ಕೇಂದ್ರ ಸರ್ಕಾರದ ಉದ್ದೇಶ ಬಹಳ ಚೆನ್ನಾಗಿದೆ. ಅವುಗಳನ್ನು ಅನುಷ್ಠಾನಗೊಳಿಸುವ ಬ್ಯಾಂಕ್, ಮಧ್ಯವರ್ತಿ ದಲ್ಲಾಳಿ ಸಂಸ್ಥೆಗಳ ಕಾರ್ಯಚಟುವಟಿಕೆಗಳು ಬಹಳ ಚುರುಕಾಗಿದೆ. ಆದರೆ ಬರುತ್ತಾ ಕಾರ್ಯೋದ್ದೇಶಗಳಲ್ಲಿ ರಸ್ತೆ ಸ್ವಾವಲಂಬಿ ಸಬಲೀಕರಣ ಮೂಲ ಉದ್ದೇಶದಿಂದ ಜಾರಿ, ಸ್ವಕಾರ್ಯ, ಸ್ವಲಾಭದತ್ತ ಸಾಗುತ್ತಿದೆ. ನೆನಪಿಡಿ, 1970ರ ದಶಕಗಳಲ್ಲಿ ಅಕ್ಕಪಕ್ಕದ ಮನೆಯ ಮುಖ್ಯವಾಗಿ ಮಹಿಳೆಯರು ಸಮಾನ ಮನಸ್ಕ 10-20 ಸದಸ್ಯರನ್ನು ಒಳಗೊಂಡಿರುವ ಸ್ವಸಹಾಯ ಗುಂಪುಗಳಾಗಿ ಸೇರಿಕೊಂಡು ಉಳಿತಾಯ, ಪರಸ್ಪರ ಸಾಲ ನೀಡುವಿಕೆ ಮತ್ತು ಪರಸ್ಪರ ಬೆಂಬಲವನ್ನು ಕೊಡುವ ನಿಟ್ಟಿನಲ್ಲಿ ಪ್ರಾರಂಭವಾದ ಈ ಸಂಕಲ್ಪ ಯೋಜನೆಯಿಂದ ಬಹಳ ದೊಡ್ಡ ಮಟ್ಟದ ವ್ಯಾವಹಾರಿಕ ವ್ಯವಸ್ಥೆಯಾಗಿ ಬೆಳೆದು ನಿಂತಿದೆ. ದೇಶದಲ್ಲಿ ಸ್ವಸಹಾಯ ಗುಂಪುಗಳ ಸದಸ್ಯರುಗಳಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿಯಲ್ಲಿ ಬ್ಯಾಂಕ್ ಸಾಲ ಏರ್ಪಡಿಸುವ ಏಕೈಕ ಅತ್ಯಂತ ಬೃಹತ್ ಸಂಸ್ಥೆ ಎಂದರೆ ಅದು ಎಸ್ಕೆಡಿಆರ್ಡಿಪಿಬಿಸಿ ಟ್ರಸ್ಟ್ ಎಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಆಗಿದೆ. ಮೈಸೂರು ಮಹಾನಗರ ಪಾಲಿಕೆಯ ವಾರ್ಷಿಕ ಬಜೆಟ್ 1,200 ಕೋಟಿ ರೂಪಾಯಿ. ಆದರೆ ಈ ಎಸ್ಕೆಡಿಆರ್ಡಿಪಿಬಿಸಿ ಟ್ರಸ್ಟ್ ಎಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಾರ್ಷಿಕವಾಗಿ ಗಳಿಸುವ ಲಾಭ, ವ್ಯವಹಾರದ ಆದಾಯದಲ್ಲಿ ಲಾಭ ಕಳೆದ ಕೆಲವು ವರ್ಷಗಳಲ್ಲಿ ರೂಪಾಯಿ 1,600 ಕೋಟಿ ರೂ. ಸನಿಹವಿದೆ.
ಇದು ವ್ಯಾವಹಾರಿಕ ಮೊತ್ತವಲ್ಲ, 1 ವರ್ಷದ ವ್ಯವಹಾರದಲ್ಲಿ ಸಂಸ್ಥೆ ಗಳಿಸಿದ ವಾರ್ಷಿಕ ಲಾಭದ ಮೊತ್ತ. ಅಂದರೆ ಕರ್ನಾಟಕದ ಗ್ರಾಮೀಣ ಪ್ರದೇಶದ ಸ್ವಸಹಾಯ ಗುಂಪುಗಳಿಗೆ ಮತ್ತು ಅದರ ಸದಸ್ಯರಿಗೆ ಬ್ಯಾಂಕ್ ಮೂಲಕ ನೀಡುವ ಸಾಲ ವ್ಯವಸ್ಥೆ ಎಷ್ಟು ವಿಸ್ತಾರ ಹೊಂದಿದೆ, ಎಷ್ಟು ದೊಡ್ಡ ಗಾತ್ರದಲ್ಲಿದೆ ಎಂದು ನೀವೇ ಊಹಿಸಿಕೊಳ್ಳಬಹುದು. ಎಸ್ಕೆಡಿಆರ್ಡಿ ಟ್ರಸ್ಟ್ ಧರ್ಮಸ್ಥಳ ಎಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಧರ್ಮಸ್ಥಳ ಎಂಬುದು ಈ ಎಸ್ಕೆಡಿಆರ್ಡಿಬಿಸಿ ಟ್ರಸ್ಟ್ನ ಮೂಲ ಸಂಸ್ಥೆಯಾಗಿ ಪ್ರಾಯೋಜಕ ಸಂಸ್ಥೆಯಾಗಿ ಕಾರ್ಯಪ್ರವರ್ತಿಸುತ್ತದೆ. ವಿಷಯ 7. ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯ ಸೆಕ್ಷನ್ 53 ಅಡಿಯಲ್ಲಿ ನೋಂದಣಿ. ಧರ್ಮಸ್ಥಳ ಶ್ರೀ ಮಂಜುನಾಥಸ್ವಾಮಿ ದೇವಸ್ಥಾನವು ಒಂದು ಸಾರ್ವಜನಿಕ ದೇವಸ್ಥಾನವಾಗಿದೆ ಎಂದು ನಾವು ಹೇಳಿದರೆ ಉಳಿದವರಂತೆ ನಿಮಗೂ ಕೂಡ ಅಚ್ಚರಿಯಾಗಬಹುದು. ನಂಬಲಾರ್ಹ ವಿಷಯವಲ್ಲ ಎಂದು ತಳ್ಳಿಹಾಕಬಹುದು. ಆದರೆ ಸರ್ಕಾರದ ತನಿಖಾ ವರದಿಯಲ್ಲಿ ಎಂದರೆ ಪುತ್ತೂರು ಎಸಿಯವರ ತನಿಖಾ ವರದಿಯಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥಸ್ವಾಮಿ ದೇವಸ್ಥಾನವು ಒಂದು ಸಾರ್ವಜನಿಕ ದೇವಸ್ಥಾನವಾಗಿದೆ ಎಂದು ನಮೂದಿಸಲಾಗಿದೆ. ಇದು ಹೆಗ್ಗಡೆ ಕುಟುಂಬದ ದೇವಸ್ಥಾನವಲ್ಲ, ಸಾರ್ವಜನಿಕ ದೇವಸ್ಥಾನ ಎಂದು ಹೇಳುತ್ತದೆ. ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯ ಸೆಕ್ಷನ್ 53 ಅಡಿಯಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಬೇಕಾಗಿದೆ. ಸಾರ್ವಜನಿಕ ದೇವಸ್ಥಾನಗಳು ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯ ಸೆಕ್ಷನ್ 53 ಅಡಿಯಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಬೇಕೆಂದು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಆಯುಕ್ತರು ಈ ಹಿಂದೆ ಆದೇಶ ಮಾಡಿದ್ದಾರೆ. ಮುಂದುವರಿದು, ಈ ನಿಟ್ಟಿನಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವಾಲಯವೂ ಕೂಡ ಒಂದು ಸಾರ್ವಜನಿಕ ದೇವಸ್ಥಾನವಾಗಿರುವುದರಿಂದ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯ ಸೆಕ್ಷನ್ 53 ಅಡಿಯಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಬೇಕೆಂದು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಆಯುಕ್ತರು 2019ರಲ್ಲಿ ಆದೇಶ ಮಾಡಿದ್ದರು. ತಾಂತ್ರಿಕ ಕಾರಣಗಳಿಗಾಗಿ ಅನುಷ್ಠಾನ ನೋಂದಣಿಯಲ್ಲಿ ತಡವಾಗುತ್ತಿದೆ. ಇದೀಗ ಇತ್ತೀಚೆಗೆ ದಿನಾಂಕ 27 ಅಕ್ಟೋಬರ್ 2023ರಂದು ಧಾರ್ಮಿಕ ದತ್ತಿ ಇಲಾಖೆಯು ರಾಜ್ಯದ ಎಲ್ಲಾ ಸಾರ್ವಜನಿಕ ದೇವಳಗಳನ್ನು ನೋಂದಣಿಗೆ ಆದೇಶಿಸಿ ಪುನಃ ಸುತ್ತೋಲೆ ಹೊರಡಿಸಿದೆ. ಹಿನ್ನೆಲೆ: ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಆದಾಯ ಕರ ಇಲಾಖೆಗೆ ಸಲ್ಲಿಸಿದ ಪ್ರಮಾಣ ಪತ್ರದಲ್ಲಿ ಧರ್ಮಸ್ಥಳ ದೇವಸ್ಥಾನವನ್ನು ದಿ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಎಂದು ಹೆಸರಿಸಿದ್ದಾರೆ. ಇನ್ನೊಮ್ಮೆ ಕೇಳಿ, ಧರ್ಮಸ್ಥಳ ಶ್ರೀ ಮಂಜುನಾಥಸ್ವಾಮಿ ದೇವಸ್ಥಾನವನ್ನು ದಿ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಎಂದು ನಮೂದಿಸಿದ್ದಾರೆ. ಮಗದೊಮ್ಮೆ ಕೇಳಿಸಿಕೊಳ್ಳಿ, ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವಾಲಯವನ್ನು ದಿ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಎಂದು ಸೂಚಿಸಿದ್ದಾರೆ. ಅಂದರೆ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳ ಶ್ರೀ ಮಂಜುನಾಥಸ್ವಾಮಿ ದೇವಸ್ಥಾನವನ್ನು ಧರ್ಮಸ್ಥಳದಲ್ಲಿರುವ ಸಂಸ್ಥೆಯೆಂದು ಹೆಸರಿಸಿ ನಮೂದಿಸಿ ಸೂಚಿಸಿ ಆದಾಯ ಕರ ಇಲಾಖೆಗೆ ಸಲ್ಲಿಸಿದ ಪ್ರಮಾಣಪತ್ರದಲ್ಲಿ ದಾಖಲಿಸಿಕೊಂಡಿದ್ದಾರೆ. ಹಾಗೂ ಧರ್ಮಸ್ಥಳ ದೇವಸ್ಥಾನವನ್ನು ಇದು ಸಾರ್ವಜನಿಕ ಎಂದು ಕೂಡ ದೃಢೀಕರಿಸಿಕೊಂಡು ಧರ್ಮಸ್ಥಳ ಶ್ರೀ ಮಂಜುನಾಥಸ್ವಾಮಿ ದೇವಸ್ಥಾನದ ನಿಟ್ಟಿನಲ್ಲಿ 100% ಆದಾಯಕರ ವಿನಾಯಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಧರ್ಮಸ್ಥಳ ದೇವಸ್ಥಾನವು ಸಾರ್ವಜನಿಕ ದೇವಸ್ಥಾನವಾಗಿದೆ ಎಂದು ಹೇಳುತ್ತಾ 100% ತೆರಿಗೆ ವಿನಾಯಿತಿ ಪಡೆಯುತ್ತಿದ್ದಾರೆ. ಇನ್ನೊಂದೆಡೆ ಧರ್ಮಸ್ಥಳ ದೇವಸ್ಥಾನವನ್ನು ದಿ ಇನ್ಸ್ಟಿಟ್ಯೂಟ್ ಎಟ್ ಧರ್ಮಸ್ಥಳ ಎಂದು ಅಂದರೆ ಧರ್ಮಸ್ಥಳದಲ್ಲಿರುವ ಸಂಸ್ಥೆ ಹೆಸರಿಸಿಕೊಂಡಿದ್ದಾರೆ. ಈ ತೆರಿಗೆ ವಿನಾಯಿತಿ ಸಾರ್ವಜನಿಕ ದೇವಸ್ಥಾನಗಳಿಗೆ ಮಾತ್ರ ಲಭ್ಯ, ಇದು ಎಲ್ಲರಿಗೂ ತಿಳಿದಿರುವ ವಿಷಯ. ಹೀಗಿರುವಾಗ ಧರ್ಮಸ್ಥಳ ಶ್ರೀ ಮಂಜುನಾಥಸ್ವಾಮಿ ದೇವಸ್ಥಾನವು ಸಾರ್ವಜನಿಕ ದೇವಸ್ಥಾನ ಎಂದಾಯಿತು. ಹಾಗಾಗಿ ಇದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ ದೇವಸ್ಥಾನ ಅಲ್ಲ, ಧರ್ಮಸ್ಥಳ ದೇವಾಲಯ ಹೆಗ್ಗಡೆ ಕುಟುಂಬದ ಖಾಸಗಿ ಸ್ವತ್ತಲ್ಲ, ಅದು ಸಂಪೂರ್ಣ ಸಾರ್ವಜನಿಕವಾದದ್ದು, ಅಂದರೆ ಭಕ್ತಾದಿಗಳದ್ದು, ಭಕ್ತಾದಿಗಳ ನಮ್ಮ ನಿಮ್ಮೆಲ್ಲರದು ಎಂಬುದು ಕಟು ಸತ್ಯವಾಗಿದೆ. ಈ ಕಟು ಸತ್ಯವು ಹೆಗ್ಗಡೆಯವರ ಪಾಲಿಗೆ ಬಿಡಿಸಿಕೊಳ್ಳಲಾಗದ ಕಗ್ಗಂಟಾಗಿದೆ. ನೆನಪಿಡಿ, ಇನ್ನೊಮ್ಮೆ ಕೇಳಿಸಿಕೊಳ್ಳಿ, ಧರ್ಮಸ್ಥಳ ಶ್ರೀ ಮಂಜುನಾಥಸ್ವಾಮಿ ದೇವಸ್ಥಾನವು ಸಾರ್ವಜನಿಕ ದೇವಸ್ಥಾನವಾಗಿದೆ. ಇದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ ಖಾಸಗಿ ದೇವಸ್ಥಾನವಲ್ಲ. ಭಕ್ತ ಜನಕೋಟಿ ಇದನ್ನು ಅರಿಯಬೇಕಾಗಿದೆ. ಬಹುತೇಕ ಭಕ್ತರ ಮನದಲ್ಲಿ ಇಂದಿಗೂ ಧರ್ಮಸ್ಥಳ ಶ್ರೀ ಮಂಜುನಾಥಸ್ವಾಮಿ ದೇವಸ್ಥಾನವು ಖಾಸಗಿ ದೇವಸ್ಥಾನ ಎಂಬ ತಪ್ಪು ಮಾಹಿತಿಯೇ ಪ್ರತೀತಿಯಲ್ಲಿದೆ. ಸಾಂಪ್ರದಾಯಿಕ ಹಿನ್ನೆಲೆಯ ಬಹಳಷ್ಟು ಕುಟುಂಬಗಳ ಇನ್ನೂ ಧರ್ಮಸ್ಥಳ ಶ್ರೀ ಮಂಜುನಾಥಸ್ವಾಮಿ ದೇವಸ್ಥಾನವು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಕುಟುಂಬದವರ ಖಾಸಗಿ ದೇವಾಲಯ ಎಂಬ ತಪ್ಪು ವಿಚಾರವನ್ನೇ ಎಲ್ಲೆಡೆ ಪಸರಿಸುತ್ತಿದ್ದಾರೆ. ಸರ್ಕಾರದ ದಾಖಲೆಗಳು: ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಸಲ್ಲಿಸಿದ ದಾಖಲೆಗಳು ತಿಳಿಸುವ ಮಾಹಿತಿ ಪ್ರಕಾರ ಸಾರ್ವಜನಿಕ ದೇವಾಲಯವಾಗಿದೆ. ಈ ವಿಷಯ ಬಹಿರಂಗವಾಗಬೇಕಾಗಿದೆ, ಸಾರ್ವತ್ರಿಕವಾಗಬೇಕಿದೆ, ಸಾರ್ವಜನಿಕವಾಗಬೇಕಾಗಿದೆ, ಸಾಮೂಹಿಕವಾಗಬೇಕಾಗಿದೆ. ಈ ವಿಷಯ ಆದಷ್ಟು ಬೇಗ ಎಲ್ಲರೂ ನಿಚ್ಚಳವಾಗಿ ಕಾನೂನಾತ್ಮಕವಾಗಿ ತಿಳಿಯಬೇಕಿದೆ. ಕಾನೂನು ಗೆಲ್ಲಲಿ, ಸಾರ್ವಜನಿಕ ಮನಸ್ಸುಗಳು ಅರಳಲಿ, ಖಾಸಗಿ ದರ್ಪ ಅಳಿಯಲಿ.
ವಿಷಯ 8 60 ದಶಕದ ಐತಿಹಾಸಿಕ ಬೆಳ್ತಂಗಡಿ ಸಮಾಜ ಮಂದಿರದ ಧ್ವಂಸ. ಬೆಳ್ತಂಗಡಿಯಲ್ಲಿದ್ದ ಪುರಾತನ ಸಮಾಜ ಮಂದಿರದ ಬಳಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಅಧ್ಯಕ್ಷರಾಗಿರುವ ಶಾಂತಿವನ ಟ್ರಸ್ಟ್ನಿಂದ ಮಂಜುನಾಥಸ್ವಾಮಿ ಕಲಾಭವನ ರಚನೆಗಾಗಿ ಪ್ರಕ್ರಿಯೆ ನಡೆಯಿತು. ಮಂಜುನಾಥಸ್ವಾಮಿ ಕಲಾಭವನ ರಚನೆಗಾಗಿ ಶಾಂತಿವನ ಟ್ರಸ್ಟ್ ಸರ್ಕಾರಿ ಭೂಮಿ ಆಕ್ರಮ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ವತಿಯಿಂದ ದೂರು ದಾಖಲಾಯಿತು. ಈ ಆಕ್ರಮಿತ ಭೂಮಿಯನ್ನು ಸರ್ಕಾರ ಭೂ ಒತ್ತುವರಿಗಾಗಿ ಸರ್ವೆ ಮಾಡಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದೇಶಿಸಿದರು. ನೋಟಿಸು ಜಾರಿಯಾಗಿಯಿತು. ಸರ್ಕಾರದ ಕಡೆಯಿಂದ ಭೂ ಒತ್ತುವರಿ ಖಚಿತವಾಯಿತು. ದಿನಾಂಕ 9ನೇ ಸೆಪ್ಟೆಂಬರ್ 2021 ರಂದು ಮತ್ತು 10ನೇ ಫೆಬ್ರವರಿ 2022 ರಂದು ಸರ್ವೆ ಮಾಡಲು 2 ದಿನಗಳನ್ನು ನಿಗದಿಪಡಿಸಲಾಗಿತ್ತು. ಇದನ್ನು ಅರಿತ ಬೆಳ್ತಂಗಡಿಯ ಶಾಸಕ ಶ್ರೀ ಹರೀಶ್ ಪುಂಜ ಅವರು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರನ್ನು ರಕ್ಷಣೆ ಮಾಡಲೋಸ್ಕರ ತಹಸೀಲ್ದಾರರಿಗೆ ಪತ್ರ ಬರೆದು ಈ ಸರ್ವೆ ಮಾಡುವುದನ್ನು ತಪ್ಪಿಸಿದರು. ಸರ್ವೆ ಮಾಡಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದೇಶಿಸಿದ 2 ಸಲವೂ ಮುಂದೂಡಿಸಿಕೊಂಡಿದ್ದಾರೆ. ಈ ವಿಷಯವನ್ನು ಹಾಗೂ ಇದರ ಜೊತೆಗೆ ಧರ್ಮಸ್ಥಳ ಸೇರಿದಂತೆ ಮತ್ತಿತರ ಗ್ರಾಮಗಳಲ್ಲಿ ನಡೆದಿರುವ ಇತರೆ ಸರ್ಕಾರಿ ಭೂ ಅಕ್ರಮಗಳು, ಸರ್ಕಾರಿ ಭೂ ಒತ್ತುವರಿ ಕೇಸ್ಗಳನ್ನು ಭೂಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ದಾಖಲಿಸುವ ಪ್ರಕ್ರಿಯೆ ನಾಗರಿಕ ಸೇವಾ ಟ್ರಸ್ಟ್ ಮಾಡಲಿದೆ. ನೆನಪಿಡಿ, ಇವುಗಳೆಲ್ಲವೂ ಜೈಲು ಶಿಕ್ಷೆಗೆ ಯೋಗ್ಯವಾದ ಕಾನೂನುಬಾಹಿರ ಕೃತ್ಯಗಳಾಗಿವೆ. ವಿಷಯ 9 ದೇವಾಲಯದ ಹೆಸರಿರುವ ವಿವಿಧ ಸಂಸ್ಥೆಗಳಲ್ಲಿ ದುಡಿಯುವ ನೌಕರರಿಗೆ ಗ್ರಾಚ್ಯುಯಿಟಿ ಇರಲಿಲ್ಲ. ಈ ತನಕ ನೂರಾರು ಕೋಟಿ ರೂಪಾಯಿಗಳ ಗ್ರಾಚ್ಯುಯಿಟಿ ವಂಚನೆ ನಡೆದಿತ್ತು. ಧರ್ಮಸ್ಥಳ ದೇವಾಲಯದ ಹೆಸರಿರುವ ಹಾಗೂ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವರ ಹೆಸರಿರುವ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಅವರ ಕುಟುಂಬದವರ ವಿವಿಧ ಸಂಸ್ಥೆಗಳಲ್ಲಿ ದುಡಿಯುವ ನೌಕರರಿಗೆ ನೂರಾರು ಕೋಟಿ ರೂಪಾಯಿಗಳ ಗ್ರಾಚ್ಯುಯಿಟಿ ವಂಚನೆಯಾಗಿದೆ ಎಂದು 2016 ರಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಇದರ ರಂಜನ್ ರಾವ್ ಎರ್ಡೂರ್ ಅವರು ದೂರು ದಾಖಲಿಸಿದರು. ಹಾಗೂ ಇದರ ಜೊತೆಗೆ ತಾನು ನೀಡಿದ ದೂರುಗಳನ್ನು ರಂಜನ್ ರಾವ್ ಎರ್ಡೂರ್ ಅವರು ನಿರಂತರವಾಗಿ ಫಾಲೋ ಅಪ್ ಮಾಡುತ್ತಾ ಬಂದರು. ಇದರ ಫಲವಾಗಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯ ಎಸ್ಡಿಎಂ ಎಜುಕೇಷನ್ ಸೊಸೈಟಿ ಎಸ್ಕೆಡಿಆರ್ ಡಿಪಿಬಿಸಿ ಟ್ರಸ್ಟ್ ಸೇರಿದಂತೆ ಒಟ್ಟು 6 ಸಂಸ್ಥೆಗಳನ್ನು ನವೆಂಬರ್ 2020 ಹಾಗೂ ಜನವರಿ 2021 ರ ಅವಧಿಯಲ್ಲಿ ಗ್ರಾಚ್ಯುಯಿಟಿ ಉಪದಾನ ಕಾಯ್ದೆಯಡಿ ತ್ವರಿತವಾಗಿ ನೋಂದಣಿ ಮಾಡಿಸಿಕೊಳ್ಳಲಾಯಿತು. ಇನ್ನೂ ಕೆಲವು ಸಂಸ್ಥೆಗಳು ನೋಂದಣಿಯಾಗಲು ಬಾಕಿ ಉಳಿದಿವೆ. ಕಳೆದ ಹಲವು ದಶಕಗಳಿಂದ ನೋಂದಣಿ ಮಾಡಿಸಿಕೊಳ್ಳದೆ ಈ ಸಂಸ್ಥೆಗಳು ತಮ್ಮಲ್ಲಿ ದುಡಿಯುವ ಕಾರ್ಮಿಕರಿಗೆ ನೀಡಬೇಕಾಗಿದ್ದ ನೂರಾರು ಕೋಟಿ ರೂಪಾಯಿಗಳ ಗ್ರಾಚ್ಯುಯಿಟಿ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಇದೀಗ ನೋಂದಣಿಯಾಗಿದೆ. ಇದರಿಂದಾಗಿ ಧರ್ಮಸ್ಥಳ ದೇವಾಲಯದ ಹೆಸರಿರುವ ಹಾಗೂ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವರ ಹೆಸರಿರುವ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಅವರ ಕುಟುಂಬದವರ ವಿವಿಧ ಸಂಸ್ಥೆಗಳಲ್ಲಿ ದುಡಿಯುವ ಸುಮಾರು 14,000ಕ್ಕೂ ಅಧಿಕ ನೌಕರರಿಗೆ ಗ್ರಾಚ್ಯುಯಿಟಿಯ ಸಂಪೂರ್ಣ ಪ್ರಯೋಜನ ಸಿಗಲಿದೆ. ಕಿರುಮಾತು: ಉಡುಪಿ ಹೋಟೆಲಿನ ಮಾಲೀಕನಿಗೆ ಲಾಭವಾದರೆ ಉಡುಪಿ ಶ್ರೀಕೃಷ್ಣ ಮಠಕ್ಕೇನೂ ಲಾಭವಿಲ್ಲ. ಉಡುಪಿ ಶ್ರೀಕೃಷ್ಣ ಭವನ ಹೋಟೆಲಿಗೂ ಉಡುಪಿ ಶ್ರೀಕೃಷ್ಣ ಮಠಕ್ಕೂ ಏನೇನೂ ಸಂಬಂಧವಿಲ್ಲ. ಹೋಟೆಲು ಮಾಲೀಕ ತನ್ನ ಸ್ವಲಾಭಕ್ಕಾಗಿ ಉಡುಪಿ ಶ್ರೀಕೃಷ್ಣ ಮಠದ ಹೆಸರನ್ನು ನಂಬಿಕೆಯಿಂದ ಬಳಸಿಕೊಂಡಿದ್ದಾನೆ ಎಂದಷ್ಟೇ ಎಂಬುದಾಗಿ ಮುಂಬಯಿ ಕನ್ನಡಿಗರಲ್ಲಿ ಒಂದು ಮಾತಿದೆ. ಧರ್ಮಸ್ಥಳ ದೇವಾಲಯದ ಹೆಸರಿರುವ ಹಾಗೂ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವರ ಹೆಸರಿರುವ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಅವರ ಕುಟುಂಬದವರ ಸಂಸ್ಥೆಗಳ ಸ್ಥಿತಿಗತಿ ವ್ಯವಹಾರ ವ್ಯವಸ್ಥೆಗಳೂ ಹಾಗಿಲ್ಲ. ಇವು 2 ಭಿನ್ನವಲ್ಲ. ಇವುಗಳೆರಡಕ್ಕೂ ಅವಿನಾಭಾವ ಸಂಬಂಧವಿದೆ ಎಂದು ವ್ಯವಹಾರ ವ್ಯವಸ್ಥೆಗಳ ವೃತ್ತಿ ಪ್ರವೃತ್ತಿ ವರ್ತನೆಗಳಲ್ಲಿ ಇಷ್ಟು ವರ್ಷಗಳ ಕಾಲ ನಡೆಸುತ್ತಾ ಬಂದ ಹಿನ್ನೆಲೆಯಿದೆ, ಸುದೀರ್ಘ ಪರಂಪರೆಯಿದೆ. ಹೀಗಿರುವಾಗ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರನ್ನು ಬಲವಂತವಾಗಿಯಾದರೂ ಕೂಡ ದೇಶದ ಕಾನೂನು ಪಾಲಿಸುವಂತೆ ರಂಜನ್ ರಾವ್ ಎರ್ಡೂರ್ ಹಾಗೂ ಕೆ ಸೋಮನಾಥ ನಾಯಕ್ ಅವರುಗಳ ನೇತೃತ್ವದ ನಾಗರಿಕ ಸೇವಾ ಟ್ರಸ್ಟ್ ವತಿಯಿಂದ ಕಾನೂನಾತ್ಮಕವಾಗಿ ಮಾಡಲಾಯಿತು ಎಂಬುದು ಮಹಾನ್ ಕಾರ್ಯಸಾಧನೆಯಾಗಿದೆ. ವಿಷಯ 10 ಭಕ್ತರಿಗಾಗಿ ಕಾಗದದಲ್ಲಿ 14.65 ಎಕರೆ ಹೂದೋಟ ಮತ್ತು ಮೃಗಾಲಯ, ಭರ್ಜರಿ ವ್ಯಾಪಾರಕ್ಕಾಗಿ ಬೃಹತ್ ಪ್ರಕೃತಿ ಚಿಕಿತ್ಸಾಲಯ. ದೇವಸ್ಥಾನಕ್ಕೆ ಬರುವ ಭಕ್ತರಿಗಾಗಿ ಹೂದೋಟ ಮತ್ತು ಮೃಗಾಲಯ ನಿರ್ಮಿಸಲು ಸರ್ಕಾರಿ ಭೂಮಿಯನ್ನು ನೀಡಬೇಕು ಎಂದು ಕೋರಿ ಸರ್ಕಾರಕ್ಕೆ ಸ್ವತಃ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರೇ 1991 ರಲ್ಲಿ ಒಂದು ಅರ್ಜಿಯನ್ನು ಬರೆದು ಹಾಕಿದರು ಹಾಗೂ ಈ ನಿಟ್ಟಿನಲ್ಲಿ 14.65 ಎಕರೆ ಭೂಮಿಯನ್ನು ಕೂಡ ಪಡೆದರು. ಆದರೆ ಈ ಹೂದೋಟ ಮತ್ತು ಮೃಗಾಲಯಕ್ಕಾಗಿ ಮಂಜೂರಾತಿಯಾಗಿರುವ ಜಾಗದಲ್ಲಿ ಹೂದೋಟ ಮಾಡಲೇ ಇಲ್ಲ, ಮೃಗಾಲಯ ನಿರ್ಮಿಸಲೇ ಇಲ್ಲ.
ಭೂಮಂಜೂರಾತಿ ಆದೇಶವನ್ನೇ ತಿದ್ದಿಕೊಂಡು ಭಾರೀ ಲಾಭ ಗಳಿಸುವ ಪ್ರಕೃತಿ ಚಿಕಿತ್ಸಾಲಯ ನಿರ್ಮಿಸಿಕೊಂಡಿದ್ದಾರೆ. ಭೂಅನುದಾನದ ಷರತ್ತ ಉಲ್ಲಂಘನೆಯಾದ್ದರಿಂದ ಈ ಕುರಿತು ರಂಜನ್ ರಾವ್ ಯರ್ಡೂರ್ ಅವರು ದೂರು ನೀಡಿದರು ಹಾಗೂ ತನಿಖೆ ಮಾಡಿದ ಪುತ್ತೂರು ಎಸಿ ಅವರು ತಾರೀಖು 9ನೇ ಸೆಪ್ಟೆಂಬರ್ 2015ರಲ್ಲಿ ವಿವರವಾದ ವರದಿಯೊಂದಿಗೆ ಭೂಮಂಜೂರಾತಿ ರದ್ದುಪಡಿಸಲು ಸ್ಪಷ್ಟವಾಗಿ ಉಲ್ಲೇಖಿಸಿ ಶಿಫಾರಸು ಮಾಡಿದ್ದರು. ಆ ಕಾಲಾವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಡಿಸಿಯಾಗಿದ್ದ ರವಿಕುಮಾರ್ ಎಂಆರ್ಐಎಸ್ ಅವರು ಈ ಆದೇಶವನ್ನು 24ನೇ ಮಾರ್ಚ್ 2023ರಂದು ರದ್ದು ಮಾಡಿ ಮಂಜೂರಾತಿಯನ್ನು ಎತ್ತಿ ಹಿಡಿದಿದ್ದಾರೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಪ್ರಭಾವಕ್ಕೆ ಐಎಎಸ್ ಅಧಿಕಾರಿಯಾಗಿದ್ದ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದ ರವಿಕುಮಾರ್ ಎಂಆರ್ಐಎಸ್ ಅವರು ಯಾವುದೋ ರೀತಿಯಲ್ಲಿ ಒಳಗಾಗಿರುವುದು ಖಂಡಿತ ಎಂದು ಇಲ್ಲಿ ಸ್ಪಷ್ಟವಾಗುತ್ತದೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಪ್ರಭಾವಕ್ಕೆ ಒಳಗಾಗುವ ಅಧಿಕಾರಿಗಳ ಮಾನಸಿಕತೆ, ಕಾನೂನು ಸ್ಪಷ್ಟತೆಗಳೆಲ್ಲ ಯಾವ ಮಟ್ಟದವು ಎಂಬುದನ್ನಂತೂ ಡಿಸಿಯವರು ಹೊರಡಿಸಿದ ಕ್ಷುಲ್ಲಕ ಆದೇಶ ಜಗಜ್ಜಾಹೀರು ಮಾಡಿದೆ. ಮೇಲ್ಮನವಿಯಲ್ಲಿ ಈ ಆದೇಶ ಕೂಡ ರದ್ದಾಗುವುದು ಖಂಡಿತ. ವಿಷಯ 11. ದೇವರ ಹೆಸರಿನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನೌಕರರಿಗೆ ಭವಿಷ್ಯನಿಧಿ ಇಲ್ಲ. 1982ರಲ್ಲಿ ಸ್ಥಾಪನೆಯಾದ ಎಸ್ಕೆಡಿಆರ್ಡಿಪಿ ಟ್ರಸ್ಟ್ ತನ್ನ ನೌಕರರಿಗೆ ಈ ತನಕ ಪ್ರೊವಿಡೆಂಟ್ ಫಂಡ್ ಅನ್ನು ಕೊಡಲಿಲ್ಲ ಎಂಬುದನ್ನು ಪಿಎಫ್ ಇಲಾಖೆಯು 2014ರಲ್ಲಿ ನಡೆಸಿದ ತನಿಖೆಯಿಂದ ಗುರುತಿಸಿದೆ. ಹಾಗೂ ಈ ನಿಟ್ಟಿನಲ್ಲಿ ಎಸ್ಕೆಡಿಆರ್ಡಿಪಿ ಟ್ರಸ್ಟ್ನಿಂದ ಪಿಎಫ್ ಹಣವನ್ನು ಸಂಪೂರ್ಣವಾಗಿ ಕಟ್ಟಿಸಿಕೊಂಡಿದೆ. ಅಲ್ಲದೆ ಇದರ ಜೊತೆಗೆ ₹1.69 ಕೋಟಿ ಮೊತ್ತದ ದಂಡನೆ, ಪಿನಲ್ ಡೆಮೇಜಸ್ ಡಿಮಾಂಡ್ ವಸೂಲು ಕೂಡ ಮಾಡಿಸಿಕೊಂಡಿದೆ. ಈ ವಿವರ ಸಾರ್ವಜನಿಕರಿಗಾಗಿ ಪ್ರೊವಿಡೆಂಟ್ ಫಂಡ್ ವೆಬ್ಸೈಟ್ನಲ್ಲಿ ಮುಕ್ತವಾಗಿ ಲಭ್ಯವಿದೆ. ವಿಷಯ 12. ವೀರೇಂದ್ರ ಹೆಗ್ಗಡೆಯವರಿಗೆ ನೀಡಿದ ಪದ್ಮವಿಭೂಷಣ ಪ್ರಶಸ್ತಿ ನಿಯಮಬಾಹಿರ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಿರುವುದು ನಿಯಮಬಾಹಿರವೆಂದು ಕೇಂದ್ರೀಯ ಮಾಹಿತಿ ಆಯೋಗ ಸಿಐಸಿ ದಿನಾಂಕ 24.4/2018ರಂದು ಆದೇಶ ನೀಡಿದೆ. ರಂಜನ್ ರಾವ್ ಯರ್ಡೂರ್ ಅವರು ಮಾಹಿತಿ ಹಕ್ಕಿನಲ್ಲಿ ಪಡೆದ ದಾಖಲೆಗಳ ಕುರಿತು ಮೇಲ್ಮನವಿಯ ವಿಚಾರಣೆ ಮಾಡಲಾಗಿತ್ತು. ಕೇಂದ್ರ ಗೃಹ ಇಲಾಖೆ ನೀಡಿದ ಮಾಹಿತಿ ಪ್ರಕಾರ ಪದ್ಮವಿಭೂಷಣ ಪ್ರಶಸ್ತಿಗೆ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಹೆಸರನ್ನು ಯಾರೂ ಸೂಚಿಸಿರಲಿಲ್ಲ. ಸಮಿತಿಯೇ ಸ್ವತಃ ಕೊನೆ ಗಳಿಗೆಯಲ್ಲಿ ಶಿಫಾರಸು ಮಾಡಿಕೊಂಡಿತ್ತು. ಪದ್ಮ ಪ್ರಶಸ್ತಿ ಸಭೆಯ ನಡವಳಿಕೆಯಲ್ಲಿ ಹೆಸರು ದಾಖಲಿಸಿಲ್ಲ. ಈ ಕುರಿತು ಕಡತ ಲಭ್ಯವಿಲ್ಲ. 1 ವರ್ಷದ ನಂತರ ಕಡತ ನಾಶ ಮಾಡಲಾಗುತ್ತದೆ ಎಂದು ಮಾಹಿತಿ ಹಕ್ಕಿನ ಅರ್ಜಿಯಲ್ಲಿ ಕೇಂದ್ರ ಗೃಹ ಇಲಾಖೆ ಸೂಚಿಸಲಾಗಿದೆ. ಕೇಂದ್ರ ಗೃಹ ಇಲಾಖೆ ನೀಡಿದ ಉತ್ತರ ನಂಬಲು ಅಸಾಧ್ಯ ಎಂದು ಕೇಂದ್ರೀಯ ಮಾಹಿತಿ ಆಯೋಗ ತನ್ನ ಆದೇಶದಲ್ಲಿ ಆಶ್ಚರ್ಯ ವ್ಯಕ್ತಪಡಿಸಿತ್ತು. ಅಂದರೆ ಉನ್ನತ ವಲಯಗಳಲ್ಲಿ ಹೆಗ್ಗಡೆಗೆ ಸಂಬಂಧಿಸಿದಂತೆ ಎಂತಹ ಕಸರತ್ತುಗಳು ನಡೆಯುತ್ತಿವೆ ಎಂದು ಊಹಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ರಂಜನ್ ರಾವ್ ಯರ್ಡೂರ್ ಅವರಿಂದ ಮೇಲ್ಮನವಿ ಸಲ್ಲಿಸಲಾಗಿದೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಹಾಗೂ ಅವರ ಕುಟುಂಬ ಮತ್ತು ಅವರ ಸಂಸ್ಥೆಗಳ ವಿರುದ್ಧ ವಿಚಾರಣಾ ಹಂತದಲ್ಲಿ ಹಲವಾರು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳಿವೆ. ಕಂದಾಯ ಕೋರ್ಟ್ನಲ್ಲಿ ಹಲವು ಕೇಸ್ಗಳಿವೆ. ಭೂಕಬಳಿಕೆ ನಿಷೇಧ ವಿಶೇಷ ಕೋರ್ಟ್ನಲ್ಲಿ ದಾಖಲಾಗುತ್ತಿವೆ. ಎಷ್ಟೇ ಪ್ರಭಾವ ಬೀರಿದರೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಶಿಕ್ಷೆಯಾಗುವುದು ಖಂಡಿತ. ಈ ಪ್ರತಿಯೊಂದು ಶಿಕ್ಷಾರ್ಹ ಮೊಕದ್ದಮೆಗಳಾಗಿವೆ. ಇಡೀ ನ್ಯಾಯಾಂಗ ವ್ಯವಸ್ಥೆ ಕುಸಿದಿಲ್ಲ. ನ್ಯಾಯನಿಷ್ಠ ಖಡಕ್ ನ್ಯಾಯಾಧೀಶರು, ಕರ್ತವ್ಯನಿಷ್ಠ ಖಡಕ್ ಕಂದಾಯ ಅಧಿಕಾರಿಗಳು ನಮ್ಮ ನ್ಯಾಯಾಲಯಗಳಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ ಇನ್ನೂ ಇದ್ದಾರೆ. ಆದ್ದರಿಂದಲೇ ಮೇಲಿನ ಬಹುತೇಕ ಪ್ರಕರಣಗಳಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಪ್ರಭಾವ ಎಲ್ಲಾ ಹಂತಗಳಲ್ಲಿ ನಡೆಯಲಿಲ್ಲ, ನಡೆಯುವುದೂ ಇಲ್ಲ. ಎಲ್ಲರನ್ನೂ ಎಲ್ಲ ಕಾಲಕ್ಕೂ ಮೋಸಗೊಳಿಸುವುದು ಸಾಧ್ಯವೇ ಇಲ್ಲ ಮತ್ತು ಈ ಮುನ್ನ ಮೋಸಗೊಳಿಸಿದ ಪ್ರಕರಣಗಳು ಕೂಡ ಪುನಃ ತಿರುಗುಬಾಣವಾಗಿ ಕಾಡಲಿವೆ. ಆತ್ಮೀಯ ಬಂಧುಗಳೇ, ಇವೆಲ್ಲ ಕಾಣಿಸಿಕೊಳ್ಳುವ ಹೊಸ ಆಶಾಕಿರಣಗಳಲ್ಲವೇ? ಎಲ್ಲರೂ ಎಲ್ಲ ಕಾಲಕ್ಕೂ ಗುಲಾಮ ಮನೋಸ್ಥಿತಿಯವರಾಗುವುದಿಲ್ಲ ಎನ್ನುವುದನ್ನು ಇದು ಸೂಚಿಸುವುದಿಲ್ಲವೇ? ಕಾನೂನಿನ ಅರಿವಿನಿಂದ ನಮ್ಮ ವ್ಯಕ್ತಿತ್ವಕ್ಕೆ ಬರುವ ದಿಟ್ಟತನ ಮತ್ತು ಸ್ಪಷ್ಟತೆ, ಎಲ್ಲ ಕಾಲದಲ್ಲೂ ಇರುವ ಪಾಳೆಗಾರ ಶಕ್ತಿಗಳಿಗೆ ಸೊಪ್ಪು ಹಾಕದ ಕೆಚ್ಚು, ಕಾನೂನು ಪಾಲನೆಯಿಂದ ಬರುವ ನಿರ್ಭೀತಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯ ಘನತೆಯಲ್ಲಿ ಶ್ರದ್ಧೆಯಿರುವಂಥ ವ್ಯಕ್ತಿಗಳು ಸಮಾಜದಲ್ಲಿ ಇದ್ದೇ ಇರುತ್ತಾರೆ. ಇಂಥವರೇ ಪ್ರಜಾಪ್ರಭುತ್ವವೆಂಬ ಜೀವನ ಪದ್ಧತಿಯನ್ನು ಜೀವಂತವಾಗಿಡುವರು, ಅರ್ಥಪೂರ್ಣವಾಗಿಸುವವರು. ಸದಭಿರುಚಿಯ ಸಾಮಾಜಿಕ ಕಾಳಜಿಯ ನಾಗರಿಕರಲ್ಲಿ ಒಂದು ಆಶಯ ಮನವಿ: ನೀವು ಯಾರೂ ನಿರಾಶರಾಗಬೇಕಿಲ್ಲ. ನಮ್ಮ ಕರ್ತವ್ಯಗಳನ್ನು ನಾವು ಇನ್ನಷ್ಟು ಉತ್ಸಾಹದಿಂದ ಉಲ್ಲಾಸದಿಂದ ಮಾಡುವುದಕ್ಕೆ ಸ್ಫೂರ್ತಿಯಾಗಲಿ ಎಂಬ ಉದ್ದೇಶದಿಂದ ಇದನ್ನು ಪ್ರಕಟಿಸಲಾಗಿದೆ.
ಧರ್ಮಸ್ಥಳ ದೇವಾಲಯದ ಹೆಸರಿರುವ ಹಾಗೂ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವರ ಹೆಸರಿರುವ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಅವರ ಕುಟುಂಬದವರ ಸಂಸ್ಥೆಗಳ ಸ್ಥಿತಿಗತಿ ವ್ಯವಹಾರ ವ್ಯವಸ್ಥೆಗಳು ಹಾಗೆರಡೂ ಭಿನ್ನವಲ್ಲ. ಇವುಗಳೆರಡಕ್ಕೂ ಅವಿನಾಭಾವ ಸಂಬಂಧವಿದೆ ಎಂದು ವ್ಯವಹಾರ ವ್ಯವಸ್ಥೆಗಳ ವೃತ್ತಿ ಪ್ರವೃತ್ತಿ ವರ್ತನೆಗಳಲ್ಲಿ ಇಷ್ಟು ವರ್ಷಗಳ ಕಾಲ ನಡೆಸುತ್ತಾ ಬಂದ ಹಿನ್ನೆಲೆಯಿದೆ, ಸುದೀರ್ಘ ಪರಂಪರೆಯಿದೆ. ಹೀಗಿರುವಾಗ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರನ್ನು ಬಲವಂತವಾಗಿಯಾದರೂ ಕೂಡ ದೇಶದ ಕಾನೂನು ಪಾಲಿಸುವಂತೆ ರಂಜನ್ ರಾವ್ ಯರ್ಡೂರ್ ಹಾಗೂ ಕೆ ಸೋಮನಾಥ ನಾಯ್ಕ್ ಅವರುಗಳ ನೇತೃತ್ವದ ನಾಗರಿಕ ಸೇವಾ ಟ್ರಸ್ಟ್ ವತಿಯಿಂದ ಕಾನೂನಾತ್ಮಕವಾಗಿ ಮಾಡಲಾಯಿತು ಎಂಬುದು ಮಹಾನ್ ಕಾರ್ಯಸಾಧನೆಯಾಗಿದೆ. ನಿಮ್ಮ ಮನಸ್ಸಿಗೆ ಕಾಡುವ ವಿಷಯ ತಿಳಿಸಿದರೆ ಮುಂಬರುವ ದಿನಗಳಲ್ಲಿ ಆ ವಿಷಯದಲ್ಲಿ ಅಧ್ಯಯನ ನಡೆಸಿ ಸವಿಸ್ತಾರವಾದ ಮಾಹಿತಿಪೂರ್ಣ ವಿಡಿಯೋ ಮಾಡಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ನೀಡಿ, ನಿಮ್ಮ ಮನದಾಳದ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ವ್ಯಕ್ತಪಡಿಸಿ. ಹಾಗೂ ನಿಮಗೆ ಯಾರಿಗಾದರೂ ಈ ವಿಷಯವನ್ನು ತಿಳಿಸಬೇಕೆಂದು ಬಯಸಿದರೆ ಅವರಿಗೆ ಅಥವಾ ಅವರಿರುವ ಗ್ರೂಪ್ಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ಆತ್ಮೀಯರೇ, ಚಾನೆಲ್ನ ಬೆಲ್ ಬಟನ್ ಅದುಮಿದರೆ ಇಂತಹದೇ ಸಾಮಾಜಿಕ ಕಾಳಜಿಯ ನಮ್ಮ ಮುಂದಿನ ವಿಡಿಯೋಗಳನ್ನು ಮೊದಲು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಸತ್ಯಮೇವ ಜಯತೆ ಸಂಘಟನೆಗಳ ಒಕ್ಕೂಟ ಮತ್ತು ನಾಗರಿಕ ಸೇವಾ ಟ್ರಸ್ಟ್, ಗುರುವಾಯನಕೆರೆ. ವಿಳಾಸ: ಶಕ್ತಿನಗರ ಅಂಚೆ, ಗುರುವಾಯನಕೆರೆ, ವ್ಯವಕಲನ 57 421 7, ದಕ್ಷಿಣ ಕನ್ನಡ ಜಿಲ್ಲೆ. ಮೊಬೈಲ್ ವಾಟ್ಸಾಪ್ ಸಂಖ್ಯೆ 948288705077 95042149. ಇಮೇಲ್: nagarikasewa@gmail.com. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಅಕ್ರಮಗಳ ಕುರಿತು ನಾಗರಿಕ ಸೇವಾ ಟ್ರಸ್ಟ್ ಗುರುವಾಯನಕೆರೆ ಇವರು ಪ್ರಕಟಿಸಿರುವ 100 ಪ್ರಶ್ನೆ ಎಂಬ 24 ಪುಟಗಳ ಪುಸ್ತಕ ಮತ್ತು ಹೆಗ್ಗಡೆಯವರ ಕರ್ಮಕಾಂಡ ಎಂಬ 310 ಪುಟಗಳ ಗ್ರಂಥ, ಇವುಗಳ PDF ಆವೃತ್ತಿ ವಾಟ್ಸಪ್ ಮೂಲಕ ಪಡೆದುಕೊಳ್ಳಲು ಬಯಸಿದಲ್ಲಿ ಆಸಕ್ತರು ತಮ್ಮ ಹೆಸರು, ವಿಳಾಸ, ಮೊಬೈಲು ಸಂಖ್ಯೆಗಳನ್ನು 9482887050ಗೆ ವಾಟ್ಸಪ್ ಮಾಡಿ ಉಚಿತವಾಗಿ ಪಡೆಯಬಹುದು. ಕೊನೆಯ ಮಾತು: ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಇದು ಸರ್ಕಾರಿ ದಾಖಲೆಯಲ್ಲಿರುವ ಅವರ ನಿಜವಾದ ಹೆಸರು. ಹಾಗಾಗಿ ಅವರು ಬಳಸಿದ, ಗಳಿಸಿದ, ಖರೀದಿಸಿದ, ಪಡೆದ ಉಪಾಧಿಗಳನ್ನು ಹೊರತಾಗಿ ಅವರ ಪೂರ್ಣ ಹೆಸರನ್ನೇ ಬಳಸಲಾಗಿದೆ. ಧನ್ಯವಾದಗಳು. ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ಕುರಿತು ತಮ್ಮ ಸಲಹೆ, ಅಭಿಪ್ರಾಯ, ಚಿಂತನೆಗಳನ್ನು ತಿಳಿಸಿ, ಅದು ನಮಗೆ ದಾರಿದೀಪವಾಗಿದೆ.